यस्त्वैवं ब्राह्मणो विद्यात् तस्य देवा संवशे रेष्ठते लक्ष्मीश्च वत्यो अहोरात्रे पार्श्वे नक्षत्राणि रूपम् अश्विनौ जातम् इष्टं मनीषाणाम् अमं मनीषाणाम् सर्वं मनीषाणाम् ॐ तच्छय्यारावृणीमहे घातुं यज्ञाय घातुं यज्ञपतये दैवे स्वस्तिरस्तु नः स्वस्तिर्मानुषेभ्यः ओर्वञ्जिकातो भेषजं शन्नो अस्तु द्विपदे शञ्चतुष्पदे ॐ शान्ति शान्ति शान्तिः ॐ नमः सदसे नमः सखीनां पुरोगाणां चक्षुषे नमो दिवे नमः पृथिव्यै सप्रथसभां मे गोपाय ते च सभ्याः सभासदः तानिन्द्रियावतः कुरु सर्वमायुरुपासता सर्वेषां महाजनानां श्री सद्गुरु श्रीमद्वादिराजस्वरूपाणां सर्वेषां सज्जनसङ्गीतरसिकाणां सर्वत्र इमान्यासनानि गन्धादिसकलाराधने स्वर्चितम् अस्तु। ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಶ್ರೀಮದ್ ವಾದಿರಾಜ ಆರಾಧನಾ ಟ್ರಸ್ಟ್ ಸಂಯೋಜಿಸಿರುವ 12 ದಿನಗಳ ವಾದಿರಾಜ ಕಲಾ ಮಹೋತ್ಸವದ ಆರಂಭ ಮಂಗಳವಾದ್ಯ, ವೇದಘೋಷ ಮತ್ತು ಸಂಗೀತದೊಂದಿಗೆ ಸಂಭ್ರಮದಿಂದ ಆರಂಭಗೊಂಡಿದೆ. ಈಗ ಈ ವೇದಿಕೆಯಲ್ಲಿ ವಿದ್ಯುಕ್ತವಾದ ಉದ್ಘಾಟನೆ ನಡೆಯಲಿದೆ. ಉದ್ಘಾಟನೆಯನ್ನು ನಡೆಸಿಕೊಡೋದಕ್ಕೆ ನಮ್ಮ ನಾಡಿನ ದಿಗ್ಗಜರೆಲ್ಲ ಆಗಮಿಸಿದ್ದಾರೆ. ಅತ್ಯಂತ ವಿಶಿಷ್ಟವಾದ ವಿನೂತನವಾದ ಈ ಕಲಾ ಮಹೋತ್ಸವ ನಮ್ಮ ಗುರುಗಳಾದ ನಾದ ತಪಸ್ವಿ ಗಾನಕಲಾಭೂಷಣ ಶ್ರೀ ಆರ್ ಕೆ ಪದ್ಮನಾಭ ಅವರ ಕಲ್ಪನೆಯ ಕೂಸು. ಇದು ಸಾಕ್ಷಾತ್ಕಾರಗೊಳ್ಳುತ್ತಿರುವ ಈ ಅಮೃತ ಗಳಿಗೆಯಲ್ಲಿ ನೀವೆಲ್ಲ ಸಾಕ್ಷಿಯಾಗಿದ್ದೀರಿ. ಈ ಸಂಭ್ರಮದ ಪ್ರಾರಂಭೋತ್ಸವಕ್ಕೆ ಬಂದಿರುವಂತಹ ಎಲ್ಲ ಅತಿಥಿಗಳು ವೇದಿಕೆಯ ಮೇಲೆ ಉಪಸ್ಥಿತರಿದ್ದಾರೆ. ಈ ಕಲಾ ಮಹೋತ್ಸವ ಇಷ್ಟೊಂದು ವಿಜೃಂಭಣೆಯಿಂದ ವ್ಯವಸ್ಥಿತವಾಗಿ ನಡೆಯಲು ಮುಖ್ಯ ಕಾರಣರು ನಮ್ಮ ಪ್ರಾಯೋಜಕರು. ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ನಾನು ವಿನಂತಿಸ್ತಾ ಇದ್ದೀನಿ. ಇಂತಹ ಒಂದು ಸಂಭ್ರಮದ ಕಲಾ ಮಹೋತ್ಸವವನ್ನು ನೀವು ಸಾಧ್ಯ ಮಾಡಿಕೊಟ್ಟಿದ್ದೀರಿ. ನಮ್ಮ ಪ್ರಾಯೋಜಕರಾದ ಶ್ರೀ ಪತ್ತಿ ಶ್ರೀಧರ ಅವರು, ವಿ ಲಕ್ಷ್ಮೀನಾರಾಯಣ್ ನಿರ್ಮಾಣ್ ಶೆಲ್ಟರ್ಸ್, ಟಿ ಶ್ರೀನಿವಾಸ್, ಬಿ ವಿ ಜಗದೀಶ್ ಅವರು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಆರ್ ವಿ ವಸಂತ್ ಕುಮಾರ್, ಶ್ರೀ ಸದಾನಂದಮಯ್ಯ, ಅಶ್ವಿನಿ ಮೆಹ್ರಾ, ಜಯಶಂಕರ್, ಎಸ್ ಸುದರ್ಶನ್ ಅವರು, ಎಚ್ ಎಸ್ ಶಿವಶಂಕರ್ ಮತ್ತು ಜಿ ಆರ್ ಆರ್ ಶ್ರೀನಿವಾಸ್ ತಾವೆಲ್ಲರೂ ವೇದಿಕೆ ಮೇಲೆ ಬರಬೇಕು ಅಂತ ನಾನು ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಈ ಸಂಭ್ರಮದ ಕಲಾ ಮಹೋತ್ಸವವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಪ್ರಾರ್ಥನೆಯ ಮೂಲಕ ನಾವು ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀವಿ. ಪ್ರಾರ್ಥನೆಯನ್ನು ನಡೆಸ್ಕೊಡ್ತಾ ಇರುವಂಥವರು ಶ್ರೀ ಕೆ ವಿ ಕೃಷ್ಣ ಪ್ರಸಾದ್ ಮತ್ತು ಎಸ್ ಆರ್ ವಿನಯ್. ಈ ಕೃತಿಯ ಎರಡು ವಿಶೇಷ. ಒಂದು, ರಚನಾಕಾರರು ಶ್ರೀಮತಿ ಸುಧಾ ರಾಮರಾವ್ ಅವರು. ಎದ್ದು ನಿಂತ್ಕೊಳ್ಳಿ ಮೇಡಮ್. ಈ ರಾಗದ ಹೆಸರು ರಾಮಸುಧಾ ಅಂತ. ಅದು ನನ್ನ ಕ್ರಿಯೇಷನ್, ಅಂದರೆ ಗುರುಗಳ ಅನುಗ್ರಹದಿಂದ ಆಗಿರುವಂಥ ರಾಗ ಇದು.
ಜಯ ಜಯ ರಾಮ ಜಾನಕಿ ರಾಮ ಜಯ ಜಯ ರಾಮ ಜಾನಕಿ ರಾಮ ಕೌಸಲ್ಯ ಸುತ ಜಯ ಶ್ರೀರಾಮ ಕೌಸಲ್ಯ ಸುತ ಜಯ ಶ್ರೀರಾಮ ಜಯ ಜಯ ರಾಮ ಪಾವನ ಚರಿತ ಪಾವನ ಚರಿತ ಪರಮ ಪವಿತ್ರ ಪಾವನ ಚರಿತ ಪರಮ ಪವಿತ್ರ ಪಾವನ ಚರಿತ ಪರಮ ಪವಿತ್ರ ಮಂಗಳಧಾಮ ನಿಗಮೋದ್ಧಾರ ಮಂಗಳಧಾಮ ನಿಗಮೋದ್ಧಾರ ಜಯ ಜಯ ರಾಮ ಜಾನಕಿ ರಾಮ ಕೌಸಲ್ಯ ಸುತ ಜಯ ಶ್ರೀರಾಮ ಜಯ ಜಯ ರಾಮ ಭಕ್ತವತ್ಸಲನೆ ಭವರೋಗಹರನೆ ಭಕ್ತವತ್ಸಲನೆ ಭವರೋಗಹರನೆ ಮಕರ ಕುಂಡಲಧರ ಸೀತಾವಲ್ಲಭನೆ ಮಕರ ಕುಂಡಲಧರ ಸೀತಾವಲ್ಲಭನೆ ನೀವಾಯುಸುತನ ನೀವಾಯುಸುತನ ಅಂತರಂಗದಿ ನಿಲ್ತೆ ನೀವಾಯುಸುತನ ಅಂತರಂಗದಿ ನಿಲ್ತೆ ಮಂಗಳಮೂರ್ತಿ ಜಗದಭಿರಾಮ ಮಂಗಳಮೂರ್ತಿ ಜಗದಭಿರಾಮ ಜಯ ಜಯ ರಾಮ ಜಾನಕಿ ರಾಮ ಕೌಸಲ್ಯ ಸುತ ಜಯ ಶ್ರೀರಾಮ ಜಯ ಜಯ ರಾಮ ಧನ್ಯವಾದಗಳು ಕೃಷ್ಣ ಪ್ರಸಾದ್ ಹಾಗೂ ವಿನಯ್ ಅವರಿಗೆ. ಈ ಕಲಾ ಮಹೋತ್ಸವಕ್ಕೆ ಆಗಮಿಸಿರುವಂತಹ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸಲಿದ್ದಾರೆ ಶ್ರೀ ಡಾಕ್ಟರ್ ಎಚ್ ರಾಮರಾವ್ ಅವರು ಈ ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರು ಅಲ್ಲದೆ ಶಿಕ್ಷಣ ತಜ್ಞರು ಮತ್ತು ಅತ್ಯಂತ ಹಿರಿಯ ಕಲಾ ಪೋಷಕರು ಕೂಡ. ಸರ್, ನಮಸ್ಕಾರ. ಇಂದಿನಿಂದ ಸುಮಾರು 10 ದಿನಗಳು ನಡೆಯುತ್ತಿರುವ ಸಂಗೀತ ಜಾತ್ರೆಯಲ್ಲಿ ಶ್ರೀಮದ್ ವಾದಿರಾಜ ಕಲಾ ಮಹೋತ್ಸವ ಬಹಳ ಪ್ರಾಮುಖ್ಯವಾದದ್ದು. ಇಂತಹ ಒಂದು ಉತ್ಸವವನ್ನು ಉದ್ಘಾಟಿಸಲು ನಿಮಗೆಲ್ಲರಿಗೂ ಚಿರಪರಿಚಿತವಾಗಿರತಕ್ಕಂಥ ಮತ್ತು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಮತ್ತು ಹೈಸ್ಕೂಲ್ ಶಿಕ್ಷಣದ ಮಾನ್ಯ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗ್ಗಡೆ ಕಾಗೇರಿಯವರು ಬಂದಿದ್ದಾರೆ. ಅದಲ್ಲೇ ಸಕಾಲಕ್ಕೆ ಸರಿಯಾಗಿ ಬಂದಂಥ ಮಂತ್ರಿಗಳು ಯಾರು ವಿಶ್ವೇಶ್ವರ ಹೆಗ್ಗಡೆಯವರು. ನನಗಂತೂ ತುಂಬ ಸಂತೋಷ. ಎಕ್ಸಾಕ್ಟ್ ಆನ್ ಟೈಮ್ ಅಂತ ಹೇಳ್ತಾರಲ್ಲ, ಯಾಕಂದರೆ ಈಗಿನ ಕಾಲದಲ್ಲಿ ಬಹಳ ಕಷ್ಟ. ಅಂಥವ್ರಿಗೆ ನಿಮ್ಮ ಪರವಾಗಿ, ಸಂಸ್ಥೆಗಳ ಪರವಾಗಿ, ನನ್ನ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಅದಲ್ಲದೆ ನೀವು ಸರಿಯಾಗಿ ಫಾಲೋ ಮಾಡ್ಕೊಂಬಂದಿದ್ರೆ
ಬಹುಶಃ 30-40 ವರ್ಷಗಳಿಂದ ನಡೆದಿಲ್ಲ ಅಂತ ಕಾಣುತ್ತೆ. ಇಂಡಿಯಾ ದೇಶದ ಎಲ್ಲ ಬೇರೆ ಬೇರೆ ಪ್ರಾಂತ್ಯಗಳು ನಡೆದಿದೆ. ಏನಂದರೆ 8ನೇ ಕ್ಲಾಸ್ನ ಪ್ರೈಮರಿ ಸ್ಕೂಲ್ ಸೇರಿಸೋದು, 11-12ನ ನ್ಯಾಷನಲ್ ಸ್ಕೂಲ್ ಸೇರಿಸೋದು ಯಾವುದೋ ಕಾರಣದಿಂದ ಪೋಸ್ಟ್ಪೋನ್ ಆಗ್ತಾನೇ ಇದೆ. ಅದನ್ನು ಇವತ್ತಿನ ಮಾಡಲೇಬೇಕು ಅಂತ ಧೀಮಂತವಾಗಿ ಬದ್ಧದಿಂದ ನಿಂತುಕೊಂಡು ದಿನಾ ಪೇಪರ್ನ ಬರ್ತಾ ನೋಡ್ತಾ ಇರ್ಬೋದು. ಅದು ಬಹಳ ಕಷ್ಟ. ವಿಶ್ವೇಶ್ವರ ಹೆಗಡೆಯವರು ಅದಕ್ಕೆ ಪ್ರಯತ್ನ ಪಡ್ತಾರೆ. ಅದಕ್ಕೆ ನಿಜವಾಗಲೂ ಅವರು ಸಕ್ಸಸ್ಫುಲ್ ಆಗಲಿ ಅಂತ ಆಶಿಸ್ತೀನಿ. ಅಂಥವರು ಇಲ್ಲಿದ್ದಾರೆ ನೋಡಿ. ಅವರು ಯೋಚನೆ ಮಾಡಿ ತಪ್ಪಳೆ ತೊಡ್ತಾರೆ, ನೀವು ಜಾಸ್ತಿ ತಪ್ಪಳೆ ತೊಟ್ಟಬೇಕು. ಯಾಕೆ ಅದು ಭಾಳ ಮುಖ್ಯವಾದ್ದು. ಆ 8th ಸ್ಟ್ಯಾಂಡರ್ಡ್ ಆ್ಯಂಡ್ ಆಲ್ಸೋ ಬ್ರಿಂಗಿಂಗ್ 11th and 12th ಸ್ಟ್ಯಾಂಡರ್ಡ್ ಟು ದಿ ಹೈ ಸ್ಕೂಲ್ ಆ್ಯಂಡ್ ಆಲ್ಸೋ ದಿ ಪ್ರೈಮರಿ ಆ್ಯಂಡ್ ಮಿಡ್ಲ್ ಸ್ಕೂಲ್. ಇಂಥ ಸಮಯದಲ್ಲಿ ಅವ್ರ ಜೊತೆಯಲ್ಲಿ ಅಫ್ಕೋರ್ಸ್ ತುಂಬ ಕಷ್ಟ ಇದೋ. ಇಲ್ಲಿ ಕೆಳಗಡೆ ದಿಗ್ಗಜರು ಕೂತಿದ್ದಾರೋ, ಮೇಲ್ಗಡೆ ದಿಗ್ಗಜರು ಕೂತಿದ್ದಾರೋ, ತುಂಬ ಯೋಚನೆ ಮಾಡೋಕ್ಕಾಗತ್ತೆ ಅಂತ ಕಾಣುತ್ತೆ. ಬೇಕಾದಷ್ಟು ಜನ ಮೇಲ್ಗಡೆ ತುಂಬ ದಿಗ್ಗಜರು ಕೂತಿದ್ದಾರೆ. ಒಂದು ಕಡೆಯಿಂದ ನಾನು ನೋಡ್ಕೊಂಬರ್ತಾ ಇತ್ತು ಅಂದರೆ ಮಿಸ್ಟರ್ ಪತೀಶ್ ಶ್ರೀಧರ್, ಶ್ರೀ BV ಜಗದೀಶ್, ನಮ್ಮ ನ್ಯಾಷನಲ್ ಕಾಲೇಜ್ ಸ್ಟೂಡೆಂಟ್ ಆದವರು. ಬಹುಶಃ ಜಗದೀಶ್ ಅವರ ವಿಚಾರ ನಾನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ, ನ್ಯಾಷನಲ್ ಕಾಲೇಜಲ್ಲಿ ಬಂದುಬಿಡುತ್ತೆ ಅಂತ ಕಾಣುತ್ತೆ. ಇಲ್ಲಿ ನಾನು ಸಭೆ ಹೊಟ್ಟೋಗ್ಬಿಡುತ್ತೆ, ಅದನ್ನ ಅಲ್ಲಿ ನಿಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಗುರುಗಳು ಯಾತ್ರಲ್ಲಿ ಅಂತ ಹೇಳಿದರೆ ನೃತ್ಯದಲ್ಲಿ ಅವರಿದ್ದಾರೆ. ಅದಾದಮೇಲೆ ಹೆಸರಾಂತ ಸಾಹಿತಿಗಳಾದ ವೆಂಕಟೇಶ್ ಮೂರ್ತಿಗಳಿದ್ದಾರೆ. ಆಮೇಲೆ ಸನ್ಮಾನ್ಯ ಕೃಷ್ಣಮೂರ್ತಿಗಳು, ನಮ್ಮ ಪದ್ಮನಾಭರ ಗುರುಗಳು ಹಿರಿಯರು, ಅವರಿದ್ದಾರೆ. ಆಮೇಲೆ ಮಾಸ್ಟರ್ ಹಿರಣ್ಣಯ್ಯ, ಆ ಹೆಸರು ಏನು ಹೇಳಬೇಕಾದ್ದೇ ಇಲ್ಲ, ಅವರಿದ್ದಾರೆ. ಅದಾದಮೇಲೆ ನನ್ನ ಮಾನ್ಯ ಮಂತ್ರಿಗಳು, ಪದ್ಮನಾಭ ವಿಚಾರಕ್ಕೆ ಆಮೇಲೆ ಬರಬೇಕು, ಯಾಕೆಂದರೆ ಅವರೇ ಬಹಳ ಮುಖ್ಯವಾದ್ದು. ಅದಾದಮೇಲೆ ಸನ್ಮಾನ್ಯ ನಮ್ಮ ಶಾಸಕರು, ಬಸವನಗುಡಿ ಶಾಸಕರು ರವಿ ಸುಬ್ರಹ್ಮಣ್ಯ ಇದ್ದಾರೆ. ಅವರಂತೂ ನಿಮಗೆ ಗೊತ್ತಿಲ್ಲ, ಈಗಿನ ಕಾಲದಲ್ಲಿ ಕೆಲವು ಶಾಸಕರು ಬಂದರೆ 10-20 ಜನ ಜೊತೆಗಿರ್ತಾರೆ. ಅವ್ರು ಯಾರನ್ನೂ ಕರ್ಕೊಂಬಂದಿರಲಿಲ್ಲ. ಅದು ನಿಜ ಇರ್ಬೋದು. ಅದಾದಮೇಲೆ ಅವ್ರು ಎಲ್ಲಿ ಬಂದರು ಏನಂತ ಗೊತ್ತಿಲ್ಲ, ಹಾಯಾಗಿ ಎಲ್ಲ ಕಡೆ ಓಡಾಡ್ಕೊಂಬಂದು ಸಾಮಾನ್ಯ ಪ್ರಜೆ ಅದೇ ಆಗಬೇಕದು, ಆ ರೀತಿ ಎಲ್ಲ ಜೊತೆಗೂ ಮಾತಾಡ್ತಾಯಿದ್ರು. ಅವ್ರು ಬಂದಿದ್ದಾರೆ. ಇನ್ನೊಬ್ಬರು ನ್ಯಾಷನಲ್ ಕಾಲೇಜ್ ಸ್ಟೂಡೆಂಟ್, ಭಾಳ ಫೇಮಸ್ಸು, ಮೊನ್ನೆ ತಾನೇ ಚೇರ್ಮನ್ ಆಗಿರೋ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ, ಮಿಸ್ಟರ್ TS ನಾಗಾಭರಣ ಅವರಿದ್ದಾರೆ. ಆಮೇಲೆ ಇನ್ನೊಬ್ಬರು ನಮ್ಮ ನ್ಯಾಷನಲ್ ಕಾಲೇಜ್ ಸ್ಟೂಡೆಂಟೆ ಶ್ರೀ BV ಕುಮಾರ್, ನಮ್ಮ ಜಗದೀಶ್ವರ ಅಣ್ಣ, ಅವರು ಇದ್ದಾರೆ ಇಲ್ಲಿ. ಆಮೇಲೆ ಇನ್ನೊಬ್ಬರು ನ್ಯಾಷನಲ್ ಕಾಲೇಜ್ ಸ್ಟೂಡೆಂಟ್ ಓಡಿಸ್ಕೊಂಡಿದ್ದಾರೆ, ಮಿಸ್ಟರ್ ಶಂಕರ್ ಇದ್ದಾರೆ. ಹೀಗೆ ಒಬ್ಬರಾದ್ಮೇಲೆ ಒಬ್ಬರು ಕಾಣ್ತಾ ಇದ್ದಾರೆ. ಈ ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನನಗೂ ಪದ್ಮನಾಭ ಅವ್ರಿಗೂ 2 ದಶಕಗಳಿದಂತ ಕಾಣುತ್ತೆ ಸಂಬಂಧ. ಬಟ್ ಇಲ್ಲಿ ಪ್ರಿಂಟ್ ಬೇರೆ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಮೇಷ್ಟ್ರಲ್ಲ, ಎಲ್ಲ ಮೈಕು ಇಷ್ಟು ಜನ ಸಿಕ್ಕಿ ಎಷ್ಟೊತ್ತು ಮಾತಾಡ್ಬಿಡ್ತು ಅಂತ ಅವ್ರು ದಿಗ್ಲವ್ರಿಗೆ 10 ನಿಮಿಷ. ಅದಲ್ಲದೆ ನಾನು ಒಪ್ಕೊಂಡ್ಬಿಟ್ಟು ಪದ್ಮನಾಭ ಪಕ್ಕದಲ್ಲಿ ಬಂದ್ಕೊಂಡು 10 ನಿಮಿಷ ಸಾಕೇನು ಸರ್ ಅಂತ ಕೇಳಿದ್ರು. ನಾನು ಎಷ್ಟು ನಿಮಿಷಕ್ಕೆ ಬೇಕಾದ್ರೂ ಮಾತಾಡೋಕ್ಕೆ ರೆಡಿ ಇದ್ದೀನಿ. ಬಟ್ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಪದ್ಮನಾಭ ಅವ್ರದ್ದು 10 ನಿಮಿಷದಲ್ಲಿ ಹೇಗೆ ಮುಗಿಸೋದು ಅಂತ ಹೇಳಿ. ಬಹುಶಃ ಪದ್ಮನಾಭ ಮಾಡಿದ ಒಂದು ಒಳ್ಳೆ ಕೆಲಸ ಅಂದರೆ, ಚೆನ್ನಾಗಿ ಸಾಧನೆ ಮಾಡಿ ಕ್ಲಾಸಿಕಲ್ ಮ್ಯೂಸಿಕ್ನಲ್ಲಿ ಒಂದು 10-15 ವರ್ಷ ಟಾಪ್ ಮೋಸ್ಟ್ ಪೊಸಿಷನ್ ತೊಗೊಂಡ್ರು. ಅಂದರೆ ವಿದ್ವತ್ನ ಏನು ಕೇಳಬೇಕಾದ್ದೇ ಇಲ್ಲ, ಅದೇ ಬಹಳ ಮುಖ್ಯವಾದ್ದು. ಅದಾದಮೇಲೆ ಸ್ವಲ್ಪ ಯೋಚನೆ ಮಾಡಿದ್ರು, ಇದು ನಾನು ಬರೀ ಪರ್ಫಾರ್ಮೆನ್ಸ್ ಕೊಡ್ತಾಯಿದ್ದರೆ ಇದನ್ನು ಹೇಗೆ ಮಾಸ್ಟರ್ಸಿಗೆ ತೊಗೊಂಡೋಗೋದು, ಹೇಗೆ ಇದು ಇಂಪ್ರೂವ್ ಮಾಡೋದು ಅಂತ. ಒಂದು ಸತಿ ನಮ್ಮನೆ ಬಂದಾಗ ಅವರು ಇವಾಗಿನ ಪದ್ಮನಾಭನ ಡಿಸ್ಕ್ರೈಬ್ ಮಾಡ್ತಾ ಇಲ್ಲ, ಹಿಂದಿನ ಪದ್ಮನಾಭ ಬಹುಶಃ ಸೈಕಲ್ ಮೇಲೆ ಬಂದಿರೋ ಅಂತ ಕಾಣುತ್ತೆ, ಇಫ್ ಐ ಆಮ್ ವೆರಿ ಕರೆಕ್ಟ್. ಆವಾಗ ಕ್ಯಾಸೆಟ್ಗಳು ಮಾಡ್ತಾಯಿದ್ರು. ಆ ಕ್ಯಾಸೆಟ್ಗಳನ್ನ ಎಲ್ಲೆಲ್ಲೋ ಮನೇಲಿ ಹೋಗಿ 4 ಆಣೆ 12 ಆಣೆ ಇಸ್ಕೊಳ್ತಾಯಿದ್ರು. ಬಟ್ ನಾನು ಕೇಳಿ ಅವ್ರು ಹೇಳಿದ್ರು, ಸರ್ ಅದೇನು ಬಂದು ಒಂದು ಕಡೆ ಇಟ್ಬಿಡ್ತೀನಿ, ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ. ಆಮೇಲೆ ಒಂದಿನ ಇದ್ದಕ್ಕಿದ್ದಾಗೆ ನನ್ನ ಜೊತೆ ಬರ್ತೀರಾ ಸರ್ ಅಂತ ಹೇಳಿದ್ರು. ನಡೀರಿ ಹೋಗೋಣ ಅಂತ ಹೇಳಿದೆ. ಎಲ್ಲೋ ಹುಳಿಮಾವಿನಲ್ಲಿ ಎಲ್ಲೋ ಒಂದು ಕಾಡು, ಆ ಸಮಯದಲ್ಲಿ ಕರ್ಕೊಂಡೋದ್ರು. ಸರ್ ಈ ಜಾಗದಲ್ಲಿ ಅವ್ರು ಏನು ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳಿದವರು, ಒಂದು ವಾದಿರಾಜ ಕಲಾಭವನ. ಬಹುಶಃ ನನಗೆ ಎಷ್ಟೇ ವಿಷನ್ ಇರಲಿ, ಆ ಜಾಗ ಪದ್ಮನಾಭ ನೋಡಿದಾಗ ಏನು ಮಾಡ್ತಾರೆ ಇವರು, ಏನಾಗ್ಬೋದು ಅಂದೆ. ಬಟ್ ಇನ್ನೊಂದು ವರ್ಷ ಆದಮೇಲೆ ನನ್ನ RK ಸೆಕೆಂಡಲ್ಲಿ ಕರ್ಕೊಂಡೋದ್ರು. ಅದ್ಭುತವಾಗಿ ಸ್ಟಾರ್ಟ್ ಆಗಿತ್ತು ಕಲಾಭವನ, ಅದ್ಭುತ ಅಂದರೆ ಅದ್ಭುತ. ಅದಾದಮೇಲೆ ಇವತ್ತು ವಾದಿರಾಜ ಕಲಾಭವನ ಹೇಗಿದೆ ಅಂತೇಳಿ ನಾನು ಹೇಳಬೇಕಾದಿಲ್ಲ, ನೀವು ಹೇಳಬೇಕು. ಇವ್ರು ಏನಂತಂದರೆ ಗುರುಗಳಲ್ಲದೆ ವೆರಿ ಗುಡ್ ಅಡ್ಮಿನಿಸ್ಟ್ರೇಟರು, ಸಾಧಕರು. ಯಾವುದೇ ಕೆಲಸ ಬರಲಿ ಹಠ ಹಿಡಿದು ಮಾಡ್ತಾರೆ. ಇಲ್ಲಿ ಒಂದು ಕೆಲಸ ನಾವು ನೋಡ್ತಾ ಇದ್ದೇವೆ, ವಾದಿರಾಜ ಕಲಾಭವನ ಹೇಳಿದೆ, ರುದ್ರಪಟ್ಟಣದ ವಿಚಾರನ ಮಾತಾಡಬೇಕು ಅಂತ ಹೊರಟ್ರೆ ಅದು ಇನ್ನೊಂದು ಗಂಟೆ ಹೊತ್ತು ಮಾತಾಡಬೇಕಂತ ಕಾಣುತ್ತೆ. ಆ ರುದ್ರಪಟ್ಟಣ ಮಾಡತಕ್ಕಂಥ ಕೆಲಸ ನೋಡಿ ಗಂಟೆ ಅವ್ರು ಹೇಳ್ತಾರೆ. ಇಲ್ಲ ಅದು ಬಹಳ ಮುಖ್ಯವಾದಲ್ಲ. ಆ್ಯಕ್ಚುಲಾಗಿ ಇಲ್ಲಿ ವಾಪಸ್ ಬರ್ತಾ ಇದ್ದಾಗ ಏನಿಸುತ್ತೆ ಅಂದರೆ, ಇವತ್ತು ಬಂದು ನೀವು ಇಲ್ಲೆಲ್ಲ ನೋಡಿದ್ರಿ ಅಂತ ತಿಳ್ಕೊಳ್ರೆ, ಒಬ್ಬ ಸಂಗೀತಗಾರ ಇಂಥದ್ದು ಮಾಡೋಕ್ಕಾಗತ್ತಾ ಅಂತ ಹೇಳಿ, ಇಸ್ ಎವರ್ ಪಾಸಿಬಿಲಿಟಿ ಟು ಸಚ್ ಎ ಥಿಂಗ್. ಒಳ್ಳೆ ಇಂದಿನ ಸಭೆ ಇದ್ದಾಗಿದೆ ಅಂತ ಕಾಣುತ್ತೆ ಟೋಟಲ್ ನೋಡ್ತು ಅಂತ ಹೇಳಿದ್ರೆ. ಅದು ಪದ್ಮನಾಭ ಅವ್ರದ್ದು. ಪದ್ಮನಾಭ ಅವ್ರ ಸ್ಟ್ರಾಂಗ್ ಪಾಯಿಂಟ್ ಅಂತ ಹೇಳಿದ್ರೆ, ತುಂಬ ಶಿಷ್ಯನ ಬಿಲ್ಡಪ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ತುಂಬ ಜನ ಟಾಪ್ ಮ್ಯೂಸಿಷಿಯನ್ಸ್ಗೆ ನಿನ್ನ ಶಿಷ್ಯ ಯಾರಪ್ಪ ಅಂದರೆ, ನಂಗೆ ಟೈಮ್ ಇಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಟೋಟಲಾಗಿ.
ಅದು ಹಾಗಲ್ಲ, ಇವರು ಸಾವಿರಾರು ಜನ ಶಿಷ್ಯರು ಅಂತ ಕಾಣುತ್ತೆ, ನಾಟ್ 1 or 2. ಆ ಶಿಷ್ಯ ಎಲ್ಲ ಇರೋದ್ರೇ ಇಂಥ ಅದ್ಭುತವಾದ ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋದು. ಕೆಲವ್ರಿಗೆ ಅನಿಸ್ಬೋದು ಇದು ಫಸ್ಟ್ ಅಂತ, ಇದು ಫಸ್ಟ್ ಅಲ್ಲ. ಇದೇ ಜಾಗದಲ್ಲಿ ಫಸ್ಟನ್ನ 4 ವರ್ಷ ಕೆಳಗಲ್ಲ ಪದ್ಮ, 5 ವರ್ಷ ಕೆಳಗೆ ಅಂತ ಕಾಣುತ್ತೆ. ನಂಗೆ ಇನ್ನೂ ಮೊನ್ನೆ ಮಾಡಿದಾಗಿದೆ. 5 ವರ್ಷ ಕೆಳಗಡೆ 5-6 ದಿನ ಮಾಡಿದ್ರು, ಇವತ್ತು 10 ದಿನಗಳು ಮಾಡ್ತಾರೆ ಅಂತ ಕಾಣುತ್ತೆ ಟೋಟಲಾಗಿ. ಸ್ವಲ್ಪ ಯೋಚನೆ ಮಾಡಿ ನೋಡಿ. ಇನ್ಫ್ಯಾಕ್ಟ್ ಅವ್ರು ಒಂದು ಹೇಳಿದ್ರು, ರಾಮಸುಧಾ ರಾಗ ಅಂತ ಹೇಳಿದೆ. ನಿಮ್ಗೆ ತುಂಬ ಆಶ್ಚರ್ಯ ಆಯ್ತು ಅಂತ ಕಾಣುತ್ತೆ. ಒಂದು ರಾಗನ್ನು ಕ್ರಿಯೇಟ್ ಮಾಡೋದು ಅಷ್ಟು ಸುಲಭ ಅದಲ್ಲ. ಅದು PhD ಮಾಡ್ಬೋದು. ಒಂದು ರಾಗನ್ನು ಕ್ರಿಯೇಟ್ ಮಾಡಿದವರು ಯಾರು ಅಂತ ನೇಮ್ಸ್ ನೋಡೇ ಭಾಳ ಹಳೆ ನೇಮ್ ಸಿಕ್ಕತ್ತೆ, ಹೊಸ ನೇಮ್ ಸಿಕ್ಕೋದಿಲ್ಲ. ಅಂಥದ್ದವರು ಒಂದು ದಿನ ಇದ್ದಕ್ಕಿದ್ದಾಗ ಒಂದು ಇಲ್ಲಿ ಸಿಟಿ ಇನ್ಸ್ಟಿಟ್ಯೂಟ್ನ ಮಾಡ್ತಾ ಇದ್ದಾಗ ಕ್ರಿಯೇಟ್ ಮಾಡಿ ಹೇಳಿದಲ್ಲ, ಎಂಥ ಅದ್ಭುತ ಶಕ್ತಿ ಇರಬೇಕು ಅವ್ರಿಗೆ, ಯಾರಿಗೆ ಪದ್ಮನಾಭ ಅವ್ರಿಗೆ. ಒಂದು ಹೊಸ ರಾಗವನ್ನೇ, ಅದು PhD ಕೊಡ್ಬೋದು, DSc ಕೊಡ್ಬೋದು, ಏನು ಕೊಡ್ಬೋದು ನಂಗೆ ಗೊತ್ತಿಲ್ಲ, ಹೈಯೆಸ್ಟ್ ಡಿಗ್ರಿ ಕೊಡ್ಬೋದು ಅಂತ ಕಳೆದ ಟೋಟಲ್ ಬಂತು ಅಂತ ಹೇಳಿದೆ. ಅಂಥವರು ಇವತ್ತಿನ ದಿನ ಇಂಥ ಒಂದು 10 ದಿನಗಳದ ಉತ್ಸವವನ್ನು ಮಾಡ್ತಾ ಇದ್ದಾರೆ. ಅದಲ್ಲದೆ ಎಷ್ಟು ಜನನ್ನ ಸಂಘಟನೆ ಮಾಡಿದ ಅಂತ ಅನಿಸುತ್ತೆ. ಅದಲ್ಲದೆ ನನಗೆ ಜ್ಞಾಪಕವಾಗಿದ್ದ ಪ್ರಕಾರ ಬೆಂಗಳೂರಿನಲ್ಲಿ ಒಂದೊಂದು ಮೂಲೆ ಹೋಗಿ 200 ಜನ 300 ಜನ ಕರೆದು ಸಂಗೀತ ಹೇಳ್ಕೊಡ್ತಾರೆ. ನಾನು ಕೇಳಿದೆ, ಸಂಗೀತ ಹೇಳ್ಕೊಟ್ಟು ಆಮೇಲೆ ಏನು ಮಾಡಿದೆ? ಆಮೇಲೆ ಏನು ಮಾಡೋದಿಲ್ಲ, ಸ್ವಲ್ಪ ವಾಪಸ್ ಬರ್ತೀವಿ ಅಂದರೆ ಏನು ಫೀಸ್ ಚಾರ್ಜ್ ಮಾಡೋದಿಲ್ಲ. ಫೀಸ್ ಚಾರ್ಜ್ ಮಾಡದೆ ಅಂಥ ಸಂಗೀತ ಹೇಳ್ಕೊಡೋ ಅಷ್ಟು ಜನಕ್ಕೆ ದಟ್ ಇಸ್ ಸಮಥಿಂಗ್ ಅನ್ಇಮ್ಯಾಜಿನಬಲ್. ಅವರು ಶತಕಂಠ ಏನೋ ಹೇಳ್ತಾ ಇದ್ರು. ನಾನು ಒಂದಿನ ನನಗೇನಾಗಬೇಕು ಸಹಸ್ರ ಕಂಠ ಮಾಡಿಸ್ತಾರೆ ಪದ್ಮ ಬಂದೆ. 15 ದಿನ ಮಾಡಿಸ್ರು ಇಲ್ಲಿ ನ್ಯಾಷನಲ್ ಕಾಲೇಜ್ ಜಯನಗರದಲ್ಲಿ. ನಿಮ್ಗೆ ಜ್ಞಾಪಕ, ಎಲ್ಲ ಪೇಪರ್ನವರು ಕ್ಯಾರಿ ಮಾಡೋದು ಆ ದಿವಸ. ಸಹಸ್ರ ಕಂಠ ಮಾಡೋದೊಂದು ಅರ್ಥ ಗೊತ್ತಾ? 1000 ಜನ ಕರೆದು ಕೂಡಿಸ್ಬೇಕಲ್ಲ. ಫಸ್ಟು ಪ್ಲ್ಯಾಟ್ಫಾರ್ಮಲ್ಲಿ ಜಾಗ ಇರಲ್ಲ, ಎಲ್ಲನೂ ಇಲ್ಲಿ ಕೆಳಗೆ ಮೇಲೆ ಕೂಡಿಸ್ಕೋಬೇಕಲ್ಲ ಕರೆಕ್ಟಾಗಿ. ಕೂಡಿಸ್ಕೊಂಡು ನ್ಯಾಷನಲ್ ಕಾಲೇಜ್ HN ಕಲಾಕ್ಷರ್ಸ್ಲಿ ಅದ್ಭುತವಾದ ಕ್ರಿಯೇಟ್ ಮಾಡೋದು. ಅಂಥ ಪದ್ಮನಾಭರನ್ನ ನನಗೇನು ಆಶ್ಚರ್ಯ ಆಗ್ತಾಯಿದೆ, ಯಾವ ಪದಗಳಿಂದ ಡಿಸ್ಕ್ರೈಬ್ ಮಾಡೋಕ್ಕೂ ನಂಗೆ ಗೊತ್ತಿಲ್ಲ. ನಾವೆಲ್ಲರೂ ಸರಿ ಅವ್ರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸೋಣ. ಎಸ್, ಅದಲ್ಲದೆ ಇವತ್ತು ನಮಗೇನಂದರೆ ಒಬ್ಬ ಗಣ್ಯರಿದ್ದಾರೆ ನೃತ್ಯ ಗುರುಗಳು. ದಟ್ ಈಸ್ ಪ್ರೊಫೆಸರ್ TV ಚಂದ್ರಶೇಖರ್, ಚೆನ್ನೈಯಿಂದ ಬಂದಿದ್ದಾರೆ ನೋಡಿ. ಆ್ಯಕ್ಚುಲಾಗಿ ಅವರಿಗೆ ನಮ್ಮ ಪರವಾಗಿ ನಿಮ್ಮ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ. ಇಲ್ಲಿ ಏನಂದರೆ ಎಷ್ಟು ದಿಗ್ಗಜಗಳು ಕೂತಿದ್ದಾರೆ ಅಂದರೆ ಒಬ್ಬರ ಬಗ್ಗೆ 5 ನಿಮಿಷ ಮಾತಾಡಿದ್ರೆ ಪದ್ಮನಾಭನ ಓಡಿಸ್ಬಿಡ್ತಾರೆ ಅಷ್ಟೇ ಕಂಪ್ಲೀಟಾಗಿ. ಯಾಕೆ ಅವರೇ ಜಾಗ ಇಲ್ದಾಗ ಆಡುತ್ತೆ. ಅದಕ್ಕೆ 5 ಸೆಕೆಂಡು ಮಾತಾಡೋಕ್ಕಲ್ಲ. ಅಂಥ ಸಮಯ ಎಲ್ಲ ಬಿಟ್ಟೋದ್ರು ಕೂಡ ಏನು ಅನ್ಕೋಬಾರ್ದು. ನಿಜವಾಗ್ಲೂ ನೀವು ಅವರು ಎಲ್ಲರೂ ಡಿಸರ್ವ್ ವೆಲ್ಕಮ್. ದೇರ್ ಇಸ್ ನೋ ಪ್ರಾಬ್ಲಮ್ ಇನ್ ದ್ಯಾಟ್. ಆ ಸಹಸ್ರ ಕಂಠ ಇಂಥ ಎಲ್ಲ ಇದು ಮಾಡಿ ಪದ್ಮನಾಭರವರು ಏನಂದರೆ ಟೋಟಲಾಗಿ ಮ್ಯೂಸಿಕ್ಕನ್ನು ಯಾವುದೋ ಒಂದು ರಾಜನ ಮನೆಯಲ್ಲೋ, ಯಾವುದೋ ಒಂದು ಸಾಹುಕಾರ ಮನೆಯಲ್ಲೋ, ಯಾವುದೋ ಒಂದು ಚೇಂಬರ್ ಆಫ್ ಮ್ಯೂಸಿಕ್ ಆಗಿ ಉಳ್ಕೊಂಡಿರ್ತಾರೆ, ಅದನ್ನು ಕಾಮನ್ ಮ್ಯಾನ್ ತೊಗೊಂಡು ಹೋಗ್ತಾ ಇದ್ದಾರೆ. ಹಿಸ್ ಐಡಿಯಾ ಇಸ್ ಟು ಮೇಕ್ ದಿ ಮ್ಯೂಸಿಕ್ ಮೋರ್ ಪಾಪ್ಯುಲರ್. ಸಾಮಾನ್ಯವಾಗಿ ನಮ್ಮ ನಾಗಾಭರಣ ಕೂತಿದ್ದಾರೆ, ಡ್ರಾಮಾ ಇಸ್ ದ ಮೋಸ್ಟ್ ಪಾಪ್ಯುಲರ್ ಮೀಡಿಯಮ್ ಅಂತ ನಾವೆಲ್ಲ ಅಂದ್ಕೊಳ್ತಾ ಇದ್ದು, ಡ್ರಾಮಾದಿಂದ ಆಗುತ್ತೆ ಅಂಥೇಳಿ. ಐ ಥಿಂಕ್ ಅದನ್ನು ಬೀಟ್ ಮಾಡ್ತಾ ಇದೆ ಅಂತ ಕಾಣುತ್ತೆ ಪದ್ಮನಾಭರು ಮ್ಯೂಸಿಕ್ಕಿಂದ ತೊಗೊಂಡೋಗಿ. ವೆದರ್ ದ ಡ್ರಾಮಟಿಸ್ಟ್ ವಿಲ್ ಅಗ್ರಿ ಆರ್ ನಾಟ್, ದಿಸ್ ನಾಟ್ ಎ ಡಿಬೇಟಬಲ್ ಒನ್. ಅಂದರೆ ಅಷ್ಟು ಜನಕ್ಕೆ ತೊಗೊಂಡೋಗೋದು, ಹಳ್ಳಿಗಳಿಗೆ ಎಲ್ಲ ಹಳ್ಳಿಗಳು ತೊಗೊಂಡೋಗೋದು. ಈಗ ಎಲ್ಲೂ ಅವ್ರು ಏನೋ ಡೊನೇಷನ್ಗೆ ಇನ್ಫ್ಯಾಕ್ಟ್ ಅಲ್ಲಿ ಹಾಕಿದ್ದಾರೆ ಅಂತ ಕಾಣುತ್ತೆ. ಇಲ್ಲಿ ಮಾಡ್ತಾರಲ್ಲ ನಮ್ಗೆ ಗೊತ್ತಿಲ್ಲ, ಮಾಡ್ಬೋದು. ಜೋಳಿಗೆ ಹಾಕೊಂಡು ಬಂದ್ಬಿಡ್ತಾರೆ ಕೆಳಗಡೆ, ಎಷ್ಟು ದುಡ್ಡಿದೆ ಅಷ್ಟು ಕೊಡಿ ಅಂಥೇಳಿ. ಬರ್ತೀರಾ? ಜೋಳಿಗೆ ಅಂಥ ದೊಡ್ಡ ವ್ಯಕ್ತಿ, ದೊಡ್ಡ ಕ್ಲಾಸಿಕಲ್ ಮ್ಯೂಸಿಷಿಯನ್ಸೇ ಅವ್ರಿಗೇನೋ ಕೂಡಿಸ್ಬಿಟ್ಟು ನಮಸ್ಕಾರ ಮಾಡಿ ಗೌರವದಿಂದ ದುಡ್ಡು ಕೊಟ್ಟು ಕವರ್ನಲ್ಲಿ ಹಾಕಿ ಕೊಡಬೇಕು. ಇವ್ರು ಹಾಗಲ್ಲ, ಇವರೇ ಹೇಳ್ದುಟ್ಟು ಹೋಗ್ತಾರೆ, ಕೊಡಿ ಅಂತ ಹೇಳಿ ಎಷ್ಟು ಕೊಟ್ಟರೆ ಅಷ್ಟು ಸಾಕು ಅಂತ ಜೋಳಿಗೆ ಹಾಕ್ಕೊಂಡು. ಅದು ನೋಡಿದ್ರೆ ನನಗೆ ಅದ್ಭುತ ಅನಿಸುತ್ತೆ ಆ್ಯಕ್ಚುಲಾಗಿ. ಅಂಥ ಸೀನ್ಗಳೇ ಸಿಕ್ಕೋದಿಲ್ಲ. ಅದು RK ಪದ್ಮನಾಭ ಅವ್ರದ್ದು. ಯಾಕೋ ಅವ್ರ ಮ್ಯೂಸಿಕ್ ಬಗ್ಗೆ ಮಾತಾಡೋಕ್ಕೆ ನಂಗೆ ಯಾವ ಅರ್ಹತೆಯೂ ಇಲ್ಲ, ನಿಮಗೆ ಅರ್ಹತೆ ಜಾಸ್ತಿ. ಕೇಳಿದ್ದೀರಾ, ಲೆಟ್ಸ್ ನಾಟ್ ವರಿ ಅಬೌಟ್ ದಟ್ ಪಾಯಿಂಟ್. ಹಾಗೆ ಬಂದಾಗ ನನಗೆ ಅನಿಸುತ್ತೆ ಒಂದೊಂದು ಸತಿ ಎಂಥ ಸಮಯದಲ್ಲಿ ನಾವೆಲ್ಲ ಬದುಕಿದ್ದೀವಿ ಅಂಥೇಳಿ. ಯಾವಾಗ RK ಪದ್ಮನಾಭ ಅವರು ಒಂದು ಇಂಪಾರ್ಟೆಂಟ್ ಕ್ಲಾಸಿಕಲ್ ಮ್ಯೂಸಿಷಿಯನ್ ಆಗಿದ್ದಾರೋ, ಯಾವ ಸಮಯದಲ್ಲಿ RK ಪದ್ಮನಾಭ ಅವರು ಬೆಂಗಳೂರಿನ ಪ್ರತಿಯೊಂದು ಬಡಾವಣೆಗೆ ಹೋಗಿ ಒಬ್ಬೊಬ್ಬರು ಒಂದು 50-60 ಜನ ಸೇರಿಸ್ಕೊಂಡು ಬಿಟ್ಟಿ ಮ್ಯೂಸಿಕ್ಕನ್ನು ಹೇಳ್ಕೊಡ್ತಾರೋ, ಯಾವ ಸಮಯದಲ್ಲಿ ಪದ್ಮನಾಭ ಅವರು ರುದ್ರಪಟ್ಟಣಕ್ಕೆ ಹೋಗಿ ಅದ್ಭುತವಾದ ಸಂಸ್ಥೆಯನ್ನು ಕಟ್ಟಿದ್ದಾರೋ, ಯಾವ ಸಮಯದಲ್ಲಿ ಪದ್ಮನಾಭ ಅವರು ಪದ್ಮನಾಭ ದಾಸರು ಆಗ್ತಾ ಇದ್ದಾರೋ, ಆಗೋಗಿದ್ದಾರೆ ಆ್ಯಕ್ಚುಲಾಗೆ. ಅಂತಹ ಸಮಯ, ಅಂತಹ ಚಾರಿತ್ರಿಕ ಸಮಯ ವಿಚ್ ಮೇ ಸ್ಪ್ಯಾನ್ ಔಟ್ ಅಟ್ ದಿ ಬೆಸ್ಟ್ 100 ಆರ್ ಮೋರ್ ದೆನ್ ದ್ಯಾಟ್ ಅವ್ರಿಗೆ ಆಶಿಸ್ತಾ ಇದ್ದೀನಿ. ಅಂಥ ಸಮಯದಲ್ಲಿ ನಾವೆಲ್ಲ ಬದುಕಿ ಅವ್ನು ನೋಡ್ತೀವಲ್ಲ, ಅದೇ ನಿಮಗೆ ಸಂತೋಷ, ಅದೇ ನಮಗೆ ಸ್ವಾಗತ. ಥ್ಯಾಂಕ್ ಯು. ತಮ್ಮ ಪ್ರೀತಿಯ ಮಾತುಗಳಿಂದ ಸ್ವಾಗತವನ್ನು ಮಾಡಿದಂತಹ ಡಾಕ್ಟರ್ H. ರಾಮರಾಯರಿಗೆ ನಮ್ಮ ಪ್ರೀತಿಯ ಧನ್ಯವಾದಗಳು. ಸರ್, ನಿಮ್ಮ ಮುಗ್ಧ ಮನಸ್ಸಿನ ನಿರರ್ಗಳ ಮಾತೆ ನಮಗೆ ಯಾವತ್ತೂ ಇಷ್ಟ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಈಗ ವಿದ್ಯುಕ್ತವಾದ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ
ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು. ಎಲ್ಲ ಅತಿಥಿಗಳು ದಯಮಾಡಿ ದೀಪ ಬೆಳಗುವಲ್ಲಿಗೆ ಹೋಗಬೇಕು ಅಂತ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ. ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು, ಕರ್ನಾಟಕ ಸರ್ಕಾರ. ಸಂಗೀತ ಕಲಾರತ್ನ ಶ್ರೀ ಎಸ್ ಕೃಷ್ಣಮೂರ್ತಿಯವರು, ಡಾಕ್ಟರ್ ಮಾಸ್ಟರ್ ಹಿರಣ್ಣಯ್ಯ ಅವರು, ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು, ಪ್ರೊಫೆಸರ್ ಸಿ ವಿ ಚಂದ್ರಶೇಖರ್ ಅವರು, ಟಿ ಎಸ್ ನಾಗಾಭರಣ, ಡಾಕ್ಟರ್ ಎಚ್ ರಾಮರಾಯರು, ಬಿ ವಿ ಕುಮಾರ್, ಶ್ರೀ ರವಿ ಸುಬ್ರಹ್ಮಣ್ಯ ಅವರು. ಹಲೋ. ಓಂ ಅಗ್ನಿರ್ನಃ ಪಾತಕೃತ್ತಿಕಾಃ ನಕ್ಷತ್ರಂ ದೇವಮಿಂದ್ರಿಯಂ ಇದಮಾಸಾಂ ವಿಚಕ್ಷಣಂ ಅವಿರಾಸಂಜುಹೋತನ ಯಸ್ಯ ಭಾಂತಿರಶ್ಮಯೋ ಯಸ್ಯ ಕೇತವಃ ಯಸ್ಯೇಮಾ ವಿಶ್ವಾ ಭುವನಾನಿ ಸರ್ವಾ ಸಕೃತ್ತಿಕಾಭಿರಪಿ ಸಂವಸಾನಃ ಅಗ್ನಿರ್ನೋ ದೇವಃ ಸುವಿತೆ ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಉದ್ಘಾಟನೆಯನ್ನು ಮಾಡಿಕೊಟ್ಟಂತಹ ಎಲ್ಲ ವಿಶೇಷ ಅತಿಥಿಗಳಿಗೆ ನಮ್ಮ ಪ್ರೀತಿಯ ನಮಸ್ಕಾರ. ವೇದ ಘೋಷದ ಮೂಲಕ ಅದಕ್ಕೆ ವಿಶೇಷ ಕಳೆ ಕಟ್ಟಿಕೊಟ್ಟಂತಹ ವೇದ ಬ್ರಹ್ಮ ಶ್ರೀ ಗುಡಿಬಂಡೆ ನಾಗೇಂದ್ರ ಭಟ್ ಮತ್ತು ಮಲ್ಲಿ ಭಾಗವತ ಶ್ರೀ ಲಕ್ಷ್ಮೀ ನರಸಿಂಹ ಪ್ರಸಾದ್ ಮತ್ತು ಮಂಗಳವಾದ್ಯವನ್ನು ಮೊಳಗಿದಂತಹ ವೆಂಗಸಂದ್ರ ಬಿ ಟಿ ಗೋಪಾಲ್ ಮತ್ತು ಕೆ ಎಸ್ ಮೋಹನ್ ಅವರಿಗೆ ಧನ್ಯವಾದಗಳು. ಈಗ ಈ ಕಲಾ ಮಹೋತ್ಸವದ ಬಗ್ಗೆ, ಅದು ಸಾಕ್ಷಾತ್ಕಾರಗೊಂಡ ಬಗ್ಗೆ ಅವರದೇ ಆದ ಮಾತುಗಳ ಮೂಲಕ ಪ್ರಾಸ್ತಾವಿಕ ನುಡಿಯನ್ನು ನುಡಿಯಲಿದ್ದಾರೆ ಗುರುಗಳಾದ ಶ್ರೀ ಆರ್ ಕೆ ಪದ್ಮನಾಭ ಅವರು. ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನ ವಾದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್ ಹಯಗ್ರೀವ ದಯಾಶ್ರಯಾನ್ ಮನಃಶುದ್ಧಿಯಿಲ್ಲದವಗೆ ಮಂತ್ರದ ಫಲವೇನು ತನುಶುದ್ಧಿಯಿಲ್ಲದವಗೆ ತೀರ್ಥದ ಫಲವೇನು ಮಿಂದಲ್ಲಿ ಫಲವೇನು ಮೀನು ಮೊಸಳೆಯಂತೆ ನಿಂದಲ್ಲಿ ಫಲವೇನು ಶ್ರೀ ಶೈಲದ ಕಾಗೆಯಂತೆ
ಒಳಗೆ ಮ್ಯಾದೆ ಹೊರಗೆ ಮ್ಯಾದು ಒಳಗೆ ಮೀಯದವರ ಕಂಡು ಹೊರಗೆ ಮ್ಯಾದು ಒಳಗೆ ಮೀಯದವರ ಕಂಡು ನಗುತ್ತಿದ್ದ ನಮ್ಮ ಪುರಂದರ ವಿಠಲ. ನಿನ್ನನೇ ನಂಬಿದೆ ಕೃಷ್ಣ, ಅನ್ಯರೊಬ್ಬರ ಕಾಣೆ ಕೃಷ್ಣ. ಇರುಳು ಹಗಲು ನಿನ್ನ ಚರಣಕ್ಕೆ ಮೊರೆಹೊಕ್ಕೆ, ಈ ಭುವನದೊಳು ನಿನಗೆ ಸರಿಯಾರು ಹಯವದನ ಹಯವದನ. ನಿನಗೆ ಸರಿಯಾರು ಹಯವದನ 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 ಹಯವದನ. ಆತ್ಮೀಯ ಗಣ್ಯರೇ ಹಾಗೂ ಕಲಾಬಂಧುಗಳೇ, ನನ್ನ ಬದುಕಿನಲ್ಲಿ ಹಾಗೂ ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪರಂಪರೆಯಲ್ಲಿ ಸಂಪ್ರದಾಯದಲ್ಲಿ ಬಹಳ ಆನಂದವನ್ನು ಪಟ್ಟುಕೊಳ್ಳುವಂತಹ ಒಂದು ಸುದಿನ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಂತಹ ಒಂದು ಸುಸಂದರ್ಭ ನಿರ್ಮಾಣ ಮಾಡೋಕ್ಕೆ ಸಾಧ್ಯವೇ ಅಂತ ಯೋಚನೆ ಮಾಡಿದಾಗ ಎದೆ ನಡುಗುತ್ತೆ. ಏನಿದ್ರೂ ಶ್ರೀವರಲಕ್ಷ್ಮೀ ನಮಸ್ತುಭ್ಯಂ. ಲಕ್ಷ್ಮೀ ಕಟಾಕ್ಷ ಇದ್ದರೆ ಏನು ಮಾಡೋಕ್ಕಾಗಲ್ಲ ಅಂತ ಅರ್ಥ. ಸುಮಾರು 1 ಕೋಟಿ ರೂಪಾಯಿ ಯೋಜನೆಯ ಈ ಸಂಗೀತ ಮಹೋತ್ಸವ ಬಹುಶಃ ಒಂದು ಚರಿತ್ರೆಯನ್ನು ನಿರ್ಮಾಣ ಮಾಡಿದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಮುಖ್ಯವಾದ ಉದ್ದೇಶ ಇವತ್ತಿನ ನಾವು ಭಾರತೀಯತೆಯ ಭಾರತ ದೇಶದ ಈ ಸಂದರ್ಭವನ್ನು ಚಿಂತನೆ ಮಾಡಿದಾಗ ನಾವು ಎಲ್ಲಿದ್ದೀವಿ ಅಂತ ಹೇಳಿದೆ ತುಂಬ ದಾರುಣವಾದ ಸ್ಥಿತಿಯಲ್ಲಿದ್ದೀವಿ. ನಾವು ಎಲ್ಲಿ ಭಾರತ ಮಾತೆ ನಮ್ಮ ಭಾರತವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗ್ಬಿಡ್ತಾಳೆ ಅನ್ನೋ ಹೆದರಿಕೆಯಲ್ಲಿದ್ದೀವಿ. ನೀವು ಅಂಥ ಒಂದು ಸಾಮಾಜಿಕವಾದ ದಾರುಣ ಸ್ಥಿತಿಯನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಸಾತ್ವಿಕತೆಯನ್ನು ಕಳ್ಕೊಳ್ತಾ ಇದ್ದೀವಿ. ಇವತ್ತಿನ ಯಾವ ಒಬ್ಬ ಟೆರರಿಸ್ಟ್ ನೋಡಿ 17 ವರ್ಷ 18 ವರ್ಷ, ಯಾವೊಬ್ಬ ಕಳ್ಳನ್ನು ನೋಡಿ 16 ವರ್ಷ 17 ವರ್ಷ, ಯಾವುದೇ ಒಂದು ಅಸಭ್ಯವಾದ ಚಟುವಟಿಕೆಗಳನ್ನು ನೋಡಿದಾಗ ಎಲ್ಲ ಈ 15 ವರ್ಷ 16 ವರ್ಷದ ಮಕ್ಕಳು ಈ ಒಂದು ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ರು. ಇದು ಯಾತಕ್ಕೆ ಅಂತ ನಾನು ಸುಮಾರು 1 ವರ್ಷದಿಂದ ಯೋಚನೆ ಮಾಡ್ತಾಯಿದ್ದೆ. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯಿತು, ಗ್ರೀನ್ ರೆವಲ್ಯೂಷನ್ ಆಯಿತು, ಎಲ್ಲ ಆಯಿತು. ಆದರೆ ಎಲ್ಲಿ ಏನಾದರೂ ಇವತ್ತು ನಮ್ಮ ಭಾರತದಲ್ಲಿ ಆಗ್ತಾ ಇರುವಂತಹ ಈ ಅಸಾಧು ಚಟುವಟಿಕೆಗಳನ್ನು ಹೇಗೆ ಇದಕ್ಕೆ ನಿಯಂತ್ರಣವೇ ಇಲ್ಲವೇ ಅಥವಾ ಪರಿಹಾರವೇ ಇಲ್ಲವೇ ಅಂತ ಯೋಚನೆ ಮಾಡಿದಾಗ ನನ್ನ ಮನಸ್ಸಲ್ಲಿ ಬಂದಿದ್ದು ಒಂದೇ ಒಂದು, ಯಾವತ್ತು ಸಾಂಸ್ಕೃತಿಕ ಕ್ರಾಂತಿ ಆಗುತ್ತೆ ಆವತ್ತು ನಮ್ಮ ದೇಶ ಉಳಿಯುತ್ತೆ ಅನ್ನೋದು ನನ್ನ ಮನಸ್ಸಲ್ಲಿ ಬಂತು. ಯಾವುದೇ ಕಲೆ ತೊಗೊಂಡಾಗ ಆ ಕಲೆಯಲ್ಲಿ ನಾವು ಯಾವತ್ತು ನಮ್ಮ ಮಕ್ಕಳನ್ನ ಬೆಳೆಸ್ತೀವಿ ಅವತ್ತು ಮಾತ್ರ ನಮ್ಮಲ್ಲಿ ಸಾತ್ವಿಕತೆ ಬರುತ್ತೆ. ಯಾವುದೇ ಸ್ಕೂಲ್ಗೆ ಹೋಗಿ ಯಾವ ಸ್ಕೂಲ್ಗಳಲ್ಲೂ ಸಂಗೀತ ಅನ್ನೋದು ಇಲ್ಲ, ಸಾಹಿತ್ಯ ಅನ್ನೋದಿಲ್ಲ. ನಮ್ಮ ಕಾಲದೆಲ್ಲ ಸಂಗೀತ ಮೇಷ್ಟ್ರು ಒಬ್ಬರು ಇದ್ದೇ ಇರೋದು. ಕಾಗೇಯವರು ಬಂದಮೇಲೆ ಸುಮಾರು ಒಂದು 300-350 ಮೇಷ್ಟ್ರುಗಳಿಗೆ ಅವರು ಅಪಾಯಿಂಟ್ ಮಾಡಿದ್ದಾರೆ. ಇನ್ನೂ ಸುಮಾರು ಸಂಗೀತ ಮೇಷ್ಟ್ರುಗಳು ಚಪ್ಪಾಳೆ ಹೊಡೀರಿ, ನಿಜವಾಗ್ಲೂ ಭಾಳ ಇಟ್ ಈಸ್ ಡಿಸರ್ವಿಂಗ್. ಸುಮಾರು ಒಂದು 500-600 ಜನ ನಮ್ಮ ಸಂಗೀತ ವಿದ್ವಾಂಸರನ್ನ ಅವರು ಹೈಸ್ಕೂಲ್ಗೆ ಪೋಸ್ಟ್ ಮಾಡಿ ಅವ್ರಿಗೊಂದು ಜೀವನ ಕೊಟ್ಟಿದ್ದಾರೆ. ಇವತ್ತು ಸಂಗೀತದಲ್ಲಿ ಬದುಕೋದು ತುಂಬ ಕಷ್ಟ. ಏಕೆಂದರೆ ಸಾಮಾನ್ಯವಾಗಿ ಎಲ್ಲ CETಗಳು ಜಾಸ್ತಿ, ಪರೀಕ್ಷೆಗಳು ಜಾಸ್ತಿ. ಪರೀಕ್ಷೆ ಬಂದ ತಕ್ಷಣ ಸಂಗೀತಕ್ಕೆ ಕತ್ರಿ, ಸಂಗೀತ ಕತ್ರಿ ಅಂದರೆ ಮೇಷ್ಟ್ರಿಗೆ ಫೀಸ್ ಇಲ್ಲ ಅಂತ ಅರ್ಥ ಅದು. ಹಾಗಾಗಿ ಇವತ್ತು ಆ ಸ್ಥಿತಿಯಲ್ಲಿದ್ದಾಗ ಸಂಗೀತ ವಿದ್ವಾಂಸರು ಬದುಕೋದು ಕಷ್ಟ. ಇಂಥ ಒಂದು ಭಾರತೀಯ
ಸಂಸ್ಕೃತಿ ಮೇಲೆ ಆಗ್ತಾ ಇರುವಂಥ ಆಘಾತವನ್ನು ತಪ್ಪಿಸ್ಬೇಕಾದ್ರೆ ನಾವು ನಮ್ಮ ಒಂದು ಸಾಂಸ್ಕೃತಿಕ ಕ್ರಾಂತಿ ಆಗಬೇಕು ಅನ್ನೋದು ನನ್ನ ಮನಸ್ಸಲ್ಲಿತ್ತು. ಬರೀ ಒಂದು ದಿವಸ ನಾವು ಮಾಡಿಬಿಟ್ರೆ ಆಗಲಿಲ್ಲ. ಇಡೀ ಭಾರತದಲ್ಲಿ ಸುಮಾರು ಒಂದು 50 ಲಕ್ಷ 1 ಕೋಟಿ ಜಾಗದಲ್ಲಿ ಇಂಥ ಒಂದು ಸಾಂಸ್ಕೃತಿಕ ಜಾಗೃತಿ ಮೂಡಿದಾಗ ನಮ್ಮ ಭಾರತೀಯ ಸಂಸ್ಕೃತಿ ಉಳಿಯುತ್ತೆ, ಭಾರತೀಯ ಸಂಪ್ರದಾಯ ಉಳಿಯುತ್ತೆ, ಭಾರತ ಮಾತೆ ನಿರಾಳವಾಗಿ ಅವಳು ಉಸಿರಾಡಬಹುದು ಅಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋ ನಂಬಿಕೆಯಿಂದ ನಾನು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀನಿ. ಇಲ್ಲಿ ಯಾವ ಜಾತಿ ಧರ್ಮದ ತಾರತಮ್ಯ ಇಲ್ಲ, ನಾವೆಲ್ಲ ಒಂದೇ. ಕಲೆ ಅನ್ನುವಂಥದ್ದು ಅದು ಯಾವುದೇ ಆಗ್ಬೋದು, ಸಂಗೀತ ಆಗ್ಬೋದು, ಸಾಹಿತ್ಯ ಆಗ್ಬೋದು, ನಾಟಕ ಅನ್ನೋದನ್ನ ಅದು ಮಿರರ್ ಆಫ್ ಲೈಫ್ ಅಂತ ಹೇಳ್ತಾರೆ. ಡ್ರಾಮಾ ಈಸ್ ದಿ ಮಿರರ್ ಆಫ್ ಲೈಫ್ ಅಂತ ಹೇಳ್ತಾರೆ. ನಮ್ಮ ಬದುಕನ್ನೇ ಅಭಿವ್ಯಕ್ತಿಗೊಳಿಸುವಂಥ, ಪ್ರತಿಬಿಂಬಿಸುವಂಥ ಮಹಾನ್ ಕಲೆ ಅಂತ ಹೇಳ್ತಾರೆ. ಹಾಗೆ ನಮ್ಮ ಭಾರತೀಯ ಸಂಸ್ಕೃತಿ ಕಲೆಗಳೆಲ್ಲ ಅಷ್ಟು ಅದ್ಭುತವಾದ ಕಲೆಗಳು. ಒಂದು ಸಾಹಿತ್ಯದಿಂದಲೇ ಇಡೀ ರಾಷ್ಟ್ರವನ್ನು ಬದಲಾವಣೆ ಮಾಡಿದಂಥ ಚರಿತ್ರೆ ನಮ್ಮಲ್ಲಿದೆ, ಬರೀ ಒಂದು ಸಾಹಿತ್ಯ. ಇಂಥ ಒಂದು ಅದ್ಭುತವಾದಂತಹ ಈ ಸಾಂಸ್ಕೃತಿಕ ಚಟುವಟಿಕೆ ಆಗಬೇಕು ಅಂತ ನನ್ನ ಮನಸ್ಸಲ್ಲಿದ್ದಾಗ ಅಂತೂ ಧೈರ್ಯ ಮಾಡಿ ಪ್ರಾರಂಭ ಮಾಡಿಬಿಟ್ಟಿದ್ದೀನಿ. ಅಂತೂ ತ್ಯಾಗರಾಜ್ ಹೇಳ್ತಾರೆ, ನೀರೆಲ್ಲ ಹಾಕು ಹಾಲಲ್ಲಾರೋ ಹಾಕು ಸ್ವಾಮಿ ರಾಮಚಂದ್ರ. ಪ್ರಾರಂಭ ಮಾಡಿಬಿಟ್ಟಿದ್ದೀನಿ. ಸುಮಾರು 1 ಕೋಟಿ ರೂಪಾಯಿನ ವೆಚ್ಚ ಇಲ್ಲಿದೆ. ಈಗ ಒಂದು 50 ಲಕ್ಷ ಕಲೆಕ್ಟ್ ಆಗಿದೆ, ಇಲ್ಲ ಅಂತಲೂ ಏನು ಹೇಳಲ್ಲ. ಬೇಕಾದಷ್ಟು ಮಹನೀಯರು ಕೊಟ್ಟಿದ್ದಾರೆ. ನಮ್ಮ ರಾಮರಾಯರು 3 ಲಕ್ಷ ಕೊಟ್ಟಿದ್ದಾರೆ, ನಮ್ಮ ಪತ್ತಿ ಶ್ರೀಧರವರು 3 ಲಕ್ಷ ಕೊಟ್ಟಿದ್ದಾರೆ, ಜಗದೀಶ್ ಅವರು ಹೆಲ್ಪ್ ಮಾಡಿದ್ದಾರೆ. ಹೀಗೆ ಬೇಕಾದಷ್ಟು ಜನ ಮಾಡಿದ್ದಾರೆ. ಅದನ್ನು ನಮ್ಮ ರಾವಣನ ಹೊಟ್ಟೆ ಏನು ಮಾಡೋದು? ಹಾಗಾಗಿ ದಯಮಾಡಿ ನಾನು ಈ ಸಂದರ್ಭದಲ್ಲಿ ನಿಮಗೆ ಪ್ರಾರ್ಥನೆ ಮಾಡ್ಕೊಳ್ಳೋದಂತೂ, ನಿಮಗಲ್ಲಿ ಏನಾಗುತ್ತೋ ಅದನ್ನು ಶಕ್ತಿಯಾನುಸಾರ ದಯಮಾಡಿ ಈ ಕಾರ್ಯಕ್ರಮಕ್ಕೋಸ್ಕರ ನಿಮ್ಮ ದೇಣಿಗೆಯನ್ನು ನೀಡಿ. ಈ ಕಲಾ ಮಹೋತ್ಸವ ಒಂದು ಸೋಷಿಯಲ್ ರಿಫರ್ಮೇಷನ್ನೇ ಹೊರತು ಇದು ಯಾವ ಮನೋರಂಜನೆಗೆ ಸಂಬಂಧಪಟ್ಟಿದ್ದಲ್ಲ. ಹಾಗೆ ಸಾರ್ವಜನಿಕವಾಗಿ ನಾವು ಮಾಡುವಂಥ ಕೆಲಸವನ್ನು ಈಗ ನಾವು ಮಾಡ್ತಾಯಿದ್ದೀವಿ. ಹೀಗಾಗಿ ಈ ಕೆಲಸ, ಈ ಕೈಂಕರ್ಯ, ಈ ನಾದ ಸೇವೆ ಸಂಪೂರ್ಣವಾಗಿ 12 ದಿವಸಗಳು ಬಹಳ ಸುಸೂತ್ರವಾಗಿ ನಿಮ್ಮೆಲ್ಲರ ನೆರವಿನಿಂದ, ಪ್ರೋತ್ಸಾಹದಿಂದ ಆಗಲಿ ಎನ್ನುವಂತಹ ಅಪೇಕ್ಷೆಯನ್ನು ಪಡ್ತೀನಿ. ಇಲ್ಲಿರುವಂತಹ ಎಲ್ಲ ಮಹಾನ್ ಕಲಾವಿದರು ಇವರೆಲ್ಲ, ಇವರು ಬಂದು ನಮ್ಮನ್ನು ಇವತ್ತು ಆಶೀರ್ವಾದ ಮಾಡ್ತಾ ಇರೋದು ನಮ್ಮೆಲ್ಲರ ಸುಕೃತ ಅಂದ್ಕೊಂಡಿದ್ದೀವಿ. ಈ ಸಂಗೀತ ಶಾರದೆ ಎಲ್ರಿಗೂ ಮಂಗಳವನ್ನು ಕೊಡಲಿ, ಎಲ್ಲವನ್ನು ಶುಭವನ್ನು ಕೊಡಲಿ. ಇಡೀ ರಾಷ್ಟ್ರ ಯಾವಾಗಲೂ ಈ ಶಾಂತಿ ಎಂಬಂತಹ ದೀಪದಿಂದ ಬೆಳಗ್ತಾ ಇರಲಿ. ನಾವೆಲ್ಲ ಧೈರ್ಯವಾಗಿ ಹೊರಗಡೆ ಓಡಾಡೋವಾಗಲಿ, ನಮಗೆ ಯಾವುದೇ ತಾಪತ್ರೆಗಳು ಬರದೆ ನಾವು ನಿಜವಾದಂತಹ ಭಾರತದಲ್ಲಿ ನಮ್ಮ ಬದುಕನ್ನು ನಡೆಸೋಣ. ಯಾವಾಗಲೂ ನಾದವನ್ನು ಆರಾಧಿಸೋಣ, ಸಾಹಿತ್ಯವನ್ನು ಆರಾಧಿಸೋಣ, ನಮ್ಮ ಸಂಸ್ಕೃತಿನ ಆರಾಧಿಸೋಣ, ಭಾರತ ಮಾತೆಯನ್ನು ಪ್ರೀತಿಸೋಣ, ಕನ್ನಡ ಮಾತೆಯನ್ನು ಪ್ರೇಮಿಸೋಣ. ನಮಸ್ಕಾರ. ಧನ್ಯವಾದಗಳು ಸರ್. ಮಧ್ಯದಲ್ಲಿ ರಸಾಭಾಸ ಮಾಡ್ತಾ ಇರೋದಕ್ಕೆ ಕ್ಷಮೆ ಇರಲಿ. ಗೇಟಿನ ಮುಂಭಾಗದಲ್ಲಿ ಪಾರ್ಕ್ ಮಾಡಿರುವಂತಹ KA 51 MB 9485 ವೈಟ್ ಕಾರನ್ನು ದಯಮಾಡಿ ಅದರ ಮಾಲೀಕರು ತೆಗಿಬೇಕು ಅಂತ ಈ ಮೂಲಕ ಪ್ರಾರ್ಥನೆ ಮಾಡ್ಕೋತಾ ಇದ್ದೀವಿ. ಅಲ್ಲಿ ಓಡಾಟಕ್ಕೆ ಅಡಚಣೆ ಆಗ್ತಾ ಇದೆ ಅಂತ ಸಂಘಟಕರು ಪ್ರಾರ್ಥಿಸ್ಕೊಳ್ತಾ ಇದ್ದಾರೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬ ದಾಸವಾಣಿಯಂತೆ ಇವತ್ತು ಇಲ್ಲಿ ನಮ್ಮ ಜೊತೆ ಇರುವಂತಹ ವಿಶೇಷ ಅತಿಥಿಗಳ ಪರಿಚಯ ಅನ್ನೋ ಪದ ತುಂಬ ಕ್ಷುಲ್ಲಕವಾಗುತ್ತೆ. ಇಂಥ ದಿಗ್ಗಜರಿಗೆ ಯಾವುದೇ ರೀತಿಯ ಪರಿಚಯ ಬೇಕಾಗಿಲ್ಲ, ಆದರೆ ಅದೊಂದು ಕಾರ್ಯಕ್ರಮದ ರೀತಿ. ಹಾಗಾಗಿ ನಾವು ಅವರ ಬಗ್ಗೆ ಓದುವುದರ ಮೂಲಕ ಅಥವಾ ಅವರ ಸಾಧನೆಗಳನ್ನು ಹೇಳುವುದರ ಮೂಲಕ ಅವರ ಪರಿಚಯವನ್ನು ಮಾಡಲಿಕ್ಕೆ ಇಷ್ಟಪಡ್ತಾ ಇಲ್ಲ. ನಮ್ಮ ಗುರುಗಳ ಅಭಿಪ್ರಾಯದಂತೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಅವರ ಸಾಧನೆಯ ಕಾರ್ಯಕ್ಷೇತ್ರ ಯಾವುದೋ ಅದರ ಒಂದು ಅಂಶವನ್ನು ಅವರಿಗೆ ಅರ್ಪಿಸುವ ಮೂಲಕ ಅವರನ್ನು ಗೌರವಿಸಬೇಕು ಅನ್ನೋದು ಅವರ ಅಭಿಪ್ರಾಯ ಆಗಿತ್ತು. ಡಾಕ್ಟರ್ ಮಾಸ್ಟರ್ ಹಿರಣ್ಣಯ್ಯ ಅವರು ಸ್ವಲ್ಪ ಬೇಗ ಹೋಗಬೇಕಾದ ಪರಿಸ್ಥಿತಿ ಬಂದಿರೋದರಿಂದ ಅವರ ಅವರಿಗೆ ಸಲ್ಲಿಸಬೇಕಾದಂಥ ಗೌರವವನ್ನು ನಾವು ಮೊದಲು ಸಲ್ಲಿಸ್ತಾ ಇದ್ದೀವಿ. ಮಾಸ್ಟರ್ ಹಿರಣ್ಣಯ್ಯ ಅವರ ಬಗ್ಗೆ ಲಂಚಾವತಾರ, ಭ್ರಷ್ಟಾಚಾರ, ನಡುಬೀದಿ ನಾರಾಯಣ, ಮಾಸ್ಟರ್ ಹಿರಣ್ಣಯ್ಯ ಅಂದ ತಕ್ಷಣ ಕಿವಿಯಲ್ಲಿ ರಿಂಗಣಿಸುವಂತಹ ಪದಗಳು ಇದು ಈ ನಾಟಕಗಳು. ದಿಟ್ಟ ನೇರ ನುಡಿಗಳಿಂದ ಪ್ರತಿಯೊಬ್ಬನ ಮನಸ್ಸಿನಲ್ಲಿ ಮನೆಯಲ್ಲಿ ಮನೆ ಮಾಡಿ ತಮ್ಮದೇ ಆದ ವಿಶಿಷ್ಟ ಸ್ಥಾನವನ್ನು ಪಡೆದಿರುವಂತಹ ಒಬ್ಬ ಅದ್ಭುತ ಚೇತನ ಮಾಸ್ಟರ್ ಹಿರಣ್ಣಯ್ಯ ಅವರು. ಸೊ ಮಾಸ್ಟರ್ ಹಿರಣ್ಣಯ್ಯ ಅವರು ಏನು ಅನ್ನೋದನ್ನು ಅಚ್ಯುತರಾವ್ ಪದಕಿ ಅವರು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಾ ಆ ಮೂಲಕ ಅವರಿಗೆ ಗೌರವವನ್ನು ಸಮರ್ಪಿಸ್ತಾ ಇದ್ದಾರೆ.
ಅಭಿಮಾನಿ ಅನ್ನದಾತರಿಗೆ ಸಾಷ್ಟಾಂಗ ನಮಸ್ಕಾರಗಳು ಅಂತ ಪ್ರಾರಂಭ ಮಾಡೋ ಡಾಕ್ಟರ್ ಮಾಸ್ಟರ್ ಹಿರಣ್ಣಯ್ಯನವರು ವಿಡಂಬನೆಯಿಂದ ಒಂದು ವಿಶಿಷ್ಟ ಸ್ಥಾನಮಾನಗಳನ್ನು ಗಳಿಸ್ಕೊಂಡು ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರ ಡಾಕ್ಟರ್ ಮಾಸ್ಟರ್ ಹಿರಣ್ಣಯ್ಯ. ನಾವು ಕೆಲವು ಸಲ ಏನಾದ್ರು ಮಾತಾಡಿದಾಗ, ಜೋಕ್ಸ್ ಹೇಳಿದಾಗ, ಹಾಸ್ಯ ಪ್ರಸಂಗ ಹೇಳಿದಾಗ ಎಷ್ಟೋ ಜನ ನಗೋದಿಲ್ಲ, ಗಂಟು ಹಾಕೊಂಡಿರ್ತಾರೆ. ಮಾಸ್ಟರ್ ಹಿರಣ್ಣಯ್ಯನವರು ಹೇಳಿದ್ರು, ನೀವೇನು ತಲೆ ಕೆಡಿಸ್ಕೋಬೇಡಿ, ಅದು ಅವ್ರ ತಪ್ಪಲ್ಲ, ಅದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂತ ಮೊಟ್ಟ ಮೊದಲು ನಮಗೆಲ್ಲ ತಿಳಿ ಹೇಳ್ಕೊಟ್ಟಿದ್ದವರು ಡಾಕ್ಟರ್ ಮಾಸ್ಟರ್ ಹಿರಣ್ಣಯ್ಯನವರು. ನಾವು ಇದನ್ನು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಹೇಳಿ ಅವ್ರ ಪರವಾಗಿ ನಾವು ಚಪ್ಪಾಳೆ ಗೆಲ್ಸ್ಕೊಂಡಿದ್ದೀವಿ ಅಂತ ಇಟ್ಕೊಳ್ಳಿ. BBMP ಇವರ ಕಾರ್ಯನಿರ್ವಹಣೆ ಯಾವ ರೀತಿ ಇರುತ್ತೆ ಅಂತ ಇವರ ವಿಡಂಬನೆ, ರೋಡ್ ಅಂಡರ್ ರಿಪೇರ್ ಟೇಕ್ ಪರ್ಮನೆಂಟ್ ಡಿವಿಯೇಷನ್. ಏನು ಸರ್ ಹಿರಣ್ಣಯ್ಯನವರೇ, ನೀವು ಲಂಚಾವತಾರ ಸಾವಿರಾರು ಪ್ರದರ್ಶನ ನೀಡಿದ್ದೀರಿ, ಎಷ್ಟೊಂದು ಕಾರ್ಯಕ್ರಮ ಕೊಟ್ಟಿದ್ದೀರಿ, ಲಂಚ ನಿಂತಿದೆಯಾ ಅಂತ ಕೇಳಿದ್ದಕ್ಕೆ ಇವರು ಓಹೋ ನಿಲ್ದೇನು ಭದ್ರವಾಗಿ ನಿಂತಿದೆ ಅಂತ ಹೇಳಿದ್ರು. ನಡುಬೀದಿ ನಾರಾಯಣ ನೋಡಿದ ಎಲ್ಲ ವೀಕ್ಷಕರು, ಎಲ್ಲ ಅಭಿಮಾನಿಗಳು ಇವರ ಆ ತೀರ್ಥರೂಪು ಪಾತ್ರ ಮಾತ್ರ ಜ್ಞಾಪಿಸ್ಕೊಳ್ಳೇಬೇಕು. ಮನೆ ಯಜಮಾನಿ ತೀರ್ಥ ಅಂದರೆ ಆ ಕಡೆ ತಿರ್ಕೋತಾರೆ, ರೂಪು ಅಂದರೆ ಉತ್ತರ ಕೊಡಲ್ಲ, ಇರಲಿ ಪೂರ್ತಿ ಹೆಸರು ಕರೀಲಿ ಅಂತ ಕಾಯ್ತಾ ಇರ್ತಾರೆ. ತೀರ್ಥರೂಪು ಅಂದ ತಕ್ಷಣ ಅಮ್ಮ 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 ಅಂತ ಬರೋ ಆ ವೈವಿಧ್ಯ ಪಾತ್ರವನ್ನು ಯಾರೂ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಆ ಮನೆ ಯಜಮಾನಿಗೆ ಇವರಿಂದ ಒಂದು ಒಳ್ಳೆಯ ಕೆಲಸ ಆಗಬೇಕಾಗಿತ್ತೆ. ಅವರು ತಾಮ್ರದ ಚೊಂಬಲ್ಲಿ ದುಡ್ಡೆಲ್ಲ ಇಟ್ಕೊಂಬಂದು ಕೊಡ್ತಾರೆ. ಇವ್ರ ಕೆಲವೊಂದು ಬ್ಯಾಗ್ ಇರುತ್ತೆ, ಆ ಚೊಂಬಿಂದ ದುಡ್ಡೆಲ್ಲ ಬ್ಯಾಗ್ ಹಾಕಿ ಇವರು ಗಂಟು ಕಟ್ಕೋತಾರೆ. ಪಾಪ ಅವ್ರಿಗೆ ದುಡ್ಡಿನ ಬಗ್ಗೆ ಕಾಳಜಿ. ಮನೆ ಯಜಮಾನಿಗೆ ದುಡ್ಡು ಭದ್ರಪ್ಪ ಅಂತಾರೆ, ಚೊಂಬು ಭದ್ರಮ್ಮ, ನೀವು ಚೊಂಬಲ್ಲಿ ತುಂಬಿಸಿ ಕೊಡ್ತಾಯಿರಿ, ನಾನು ಚೀಲಕ್ಕೆ ಹಾಕಿ ಗಂಟಾಕಿ ಇಟ್ಕೋತಾ ಇರ್ತೀನಿ ಅಂತಾರೆ. ಒಂದ್ಸಲಿ ಇವರ ಭಾಷಣ ವೈಖರಿ ಭಾಳ ಅದ್ಭುತವಾಗಿ ಮಾತಾಡ್ತಾರೆ, ಅದರಲ್ಲಿ ಏನು ಎರಡು ಮಾತೇ ಇಲ್ಲ. ಆದರೆ ಇವರು ಭಾಷಣಕ್ಕೊಂದು ಬ್ರೇಕ್ ಹಾಕಬೇಕಲ್ಲ, ಇವ್ರಿಗೆ ಗೊತ್ತಾಗಬೇಕು ಯಾವ ಮುಗಿಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಯಾವಾಗಲೂ ಸಾಮಾನ್ಯವಾಗಿ ಭಾಷಣಕ್ಕೆ ಬರೋಕ್ಕೆ ಮುಂಚೆ ಇನ್ನೇನು ಎಂಡಿಂಗ್ ಬರೋ ಟೈಮಲ್ಲಿ ಕೋಟಿನ ಜೋಬಿಂದ ಒಂದು ಪೆಪ್ಪರ್ಮೆಂಟ್ ಬ್ಯಾಗ್ ಹಾಕುತ್ತಾರೆ. ಆ ಪೆಪ್ಪರ್ಮೆಂಟು ಪೂರ್ತಿ ಕರಗಿ ಮುಗಿಯೋ ಹೊತ್ತಿಗೆ ಇವರು ಭಾಷಣ ಮುಗಿಸೋದು ಒಂದು ವಾಡಿಕೆ. ಒಂದ್ಸರಿ ಏನಾಗ್ಬಿಟ್ಟಿದೆ, ಭಾಷಣ ಮಾಡ್ತಾಯಿದ್ದಾರೆ, ಜನಗಳೆಲ್ಲ ಹಿಗ್ತಾ ಇದ್ದಾರೆ, ಕುಣಿತಾ ಇದ್ದಾರೆ, ಎಂಥ ಅದ್ಭುತ ಭಾಷಣ ಅಂತ ಕೋಟಿನ ಜೋಬಿಂದ ತೆಗೆದು ಬಾಯಿಗೆ ಹಾಕ್ಕೊಂಡ್ರು. 10 ನಿಮಿಷ ಆಯಿತು, 20 ನಿಮಿಷ ಆಯಿತು, 30 ನಿಮಿಷ ಆಯಿತು, ಅದು ಕರಗಲೇ ಇಲ್ಲ. ಜನಗಳು ಖುಷಿ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ, ಮಾತಾಡಲಿ ಅಂತ. ಇವ್ರಿಗೆ ಆಶ್ಚರ್ಯ ಏನು ಅಂತ ತೆಗೆದು ನೋಡಿದ್ರೆ ಅದು ಕೋಟಿನ ಗುಂಡಿ. ಪೆಪ್ಪರ್ಮೆಂಟು ಮೊಮ್ಮಗ ಯಾವ ತಿನ್ಬಿಟ್ಟು ಕೋಟಿನ ಗುಂಡಿ ಬಿದ್ದೋಗಿದೆ. ಇಂತಹ ಹೆದರದ ಬೆದರದ ಭ್ರಷ್ಟ ರಾಜಕಾರಣಿಗಳನ್ನು ವಿಧಾನಸೌಧ ಮುಂದೆನೇ ಹರಾಜು ಹಾಕಿ ಮಾಡತಕ್ಕಂಥ ವ್ಯಕ್ತಿತ್ವ ಇರತಕ್ಕಂಥ ನಮ್ಮ ಏಕೈಕ ವೀರ ಕನ್ನಡ ಪುತ್ರ ಡಾಕ್ಟರ್ ಮಾಸ್ಟರ್ ಅವರಿಗೆ ನಿಮ್ಮೆಲ್ಲರ ಚಪ್ಪಾಳೆಗಳ ಮೂಲಕ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮಸ್ಕಾರ. ಮಾಸ್ಟರ್ ಹಿರಣ್ಣಯ್ಯ ಅವರು ಏನು, ಅವರ ವ್ಯಕ್ತಿತ್ವ ಹೇಗೆ ಅನ್ನೋದನ್ನು ತುಂಬ ಸ್ವಾರಸ್ಯಕರವಾಗಿ ಅಚ್ಯುತರಾವ್ ಪದಕಿಯವರು ಹೇಳಿದ್ದಾರೆ. ಈಗ ಮಾಸ್ಟರ್ ಹಿರಣ್ಣಯ್ಯ ಅವರಿಗೆ ಗೌರವ ಸಮರ್ಪಣೆ. ಕ್ಷಮೆ ಇರಲಿ. ಖಂಡಿತವಾಗಿಯೂ ನಿಮ್ಮ ಮಾತುಗಳು ಯಾವತ್ತೂ ಸಾರ್ಥಕವೇ ಸರ್. ನಿಮ್ಮನ್ನು ನೋಡೋದೇ ಒಂದು ಸಂತೋಷ. ನಾನು ಮಾಸ್ಟರ್ ಹಿರಣ್ಣಯ್ಯ ಅವ್ರನ್ನ ನೋಡ್ತಿದ್ದ ಹಾಗೆ ಸರ್, ನಿಮ್ಮನ್ನು ನೋಡ್ತಾ ಇದ್ದರೆ ಒಂಥರ ಎನರ್ಜಿ ಬೂಸ್ಟ್ ಆಗ್ತಾ ಇರುತ್ತೆ ಸರ್, ನಿಮ್ಮಲ್ಲಿ ಅಂಥ ಒಂದು ಚೇತನ ಇದೆ ಅಂತ. ದಯಮಾಡಿ ತಾವು ಮಾತಾಡಬೇಕಾಗಿ ವಿನಂತಿಸ್ಕೊತಾ ಇದ್ದೀನಿ. ವೇದಿಕೆ ಮೇಲಿರುವ ಹಾಗೂ ವೇದಿಕೆ ಮುಂದಿರುವ ಎಲ್ಲ ಅಭಿಮಾನಿ ಅನ್ನದಾತರಿಗೆ ಅನಂತ ಅಭಿವಂದನೆಗಳು. ನನಗೆ ಒಂದು ಮನೆ ಬೇಕಾಗಿದೆ. ಒಂದು ಮನೆ ಬಾಡಿಗೆ ಕೊಡೋಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ಅಡ್ವಾನ್ಸ್ ಕೊಡೋಲ್ಲ, ಗಾಳಿ ಬೆಳಕು ಚೆನ್ನಾಗಿರಬೇಕು, ಮನೆ ಮುಂದೆ ಹೂದೋಟ ಇರಬೇಕು, ಮನೆ ಹಿಂದೆ ತರಕಾರಿ ತೋಟ ಇರಬೇಕು, ಕಾಲೋಚಿತವಾದಂಥ ಹಣ್ಣು ಹಂಪಲು ಬರುವ ಹಾಗಿರಬೇಕು. ಇಂಥ ಸುಂದರವಾದ ಸೊಗಸಾದ ಮನೆಯನ್ನು 100 ವರ್ಷಕ್ಕೆ ನನಗೆ ಬೇಕು. ಈ ಮಾತನ್ನು ನಾನು ಹೇಳಿದರೆ ಬಹುತೇಕ ತಿರುಕನ ಗನಸ್ಥಾನ ದಾಟಿದ್ದು, ಅದನ್ನು ದಾಟಿದ್ದು. ಇಂಥ ಮನೆ ಸಿಗುತ್ತಾ ಅಂತ ಕೇಳಿದರೆ ಸಿಕ್ಕಿದೆ.
ನನಗೆ ಸಿಕ್ಕಿದೆ, ನಿಮಗೂ ಸಿಕ್ಕಿದೆ. ಆ ಪರಮಾತ್ಮನ ಸೃಷ್ಟಿಯಾದ ಈ ಸಮಾಜ ಇದೆಯಲ್ಲ, ಇದು ಅಂಥ ಮನೆ ಭಗವಂತ ನಮಗೆ ಕೊಟ್ಟಿದ್ದಾನೆ. ನೀವು 100 ವರ್ಷ ಇರ್ತೀರಾ ಇರಿ, 120 ವರ್ಷ ಇರ್ತೀರಾ ಇರಿ. ನಮ್ಮ ಸುಧಾಕರ್ ಚತುರ್ವೇದಿಗೆ 120 ವರ್ಷ ಇದ್ದಾರೆ. ಅದು ನಿಮ್ಮ ತಾಕತ್ತದು. ಆದರೆ ಸ್ವಾಮಿ ಒಂದು ದಿನ ಒಂದು ಬಾಡಿಗೆ ಕೇಳೋದಿಲ್ಲ, ಒಂದು ಅಡ್ವಾನ್ಸ್ ಕೇಳೋದಿಲ್ಲ. ಎಂಥ ಕಾಲೋಚಿತವಾದ ಹೂವು, ಹಣ್ಣು, ಎಂಥ ಗಾಳಿ. 7 ನದಿಗಳನ್ನು ಕೊಟ್ಟಿದ್ದಾನೆ ಭಾರತಕ್ಕೆ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ. 7 ಜೀವ ನದಿಗಳು. ನನಗೆ ಬೇಕು ನೀರು, ನನಗೆ ಬೇಕು ನೀರು ಅಂತ ಕಚ್ಚಾಡ್ತಾ ಇದ್ದೀವಿ ವಿನಃ ಅದರ ಪಾವಿತ್ರತೆಯನ್ನು ಅರ್ಥ ಮಾಡ್ಕೊಂಡಿಲ್ಲ. ಗಂಗೆ ನಮ್ಮ ಪಾಪ ತೊಳೆಯುತ್ತೆ ಅಂದರೆ ಅದರ ಪಾಪ ತೊಳೆಯೋ ಸ್ಥಿತಿಗೆ ನಾವು ಬಂದಿದ್ದೀವಿ. ಈಗ ಇಷ್ಟೆಲ್ಲ ಕೊಟ್ಟ ಭಗವಂತ ನಮಗೆ ಏನನ್ನೂ ಕೇಳ್ತಾ ಇಲ್ಲ. ಹಾಗಂತ ನಾವು ಸುಮ್ಮನೆ ಹೋದರೆ ಚೆನ್ನಾಗಿರುತ್ತಾ? ನಮ್ಮ ಮಕ್ಕಳ ಕಾಲಕ್ಕೆ ನಾವೇನು ಬಿಡ್ತಾ ಇದ್ದೀವಿ ಸ್ವಲ್ಪ ಜ್ಞಾಪಿಸ್ಕೊಡಿ. ನಾನು ಒಮ್ಮೆ ಉತ್ತರ ಭಾರತಕ್ಕೆ ಹೋಗಿದ್ದೆ. ನಾನು ನನ್ನ ಹೆಂಡತಿ ಹೋಗಿದ್ದಾಗ ಹಿಮಾಲಯ ಪರ್ವತ ಹತ್ರ ನಿಂತ್ಕೊಂಡೆ. ನೋಡಿದೆ ಗಗನಚುಂಬಿತವಾದಂಥ ಪರ್ವತ, ಬೆಳ್ಳಿ ತಗಡು ಹೊಡೆದಿರೋ ಪರ್ವತ. ಅದು ಆನಂದವಾಗಿದೆ. ನೋಡ್ತಾ ನೋಡ್ತಾ ಕನ್ಯಾಕುಮಾರಿಯಿಂದ ಅಲ್ಲಿಗೆ ಹೋಗಿದ್ವಿ. ನನ್ನ ಹೆಂಡತಿಗೆ ಹೇಳಿದೆ, ನೋಡೇ ಶಾಂತ, ಪರಮಾತ್ಮ ನಮಗೆ ಎಂಥ ಸೊಗಸಾದ ಮಾನದಂಡ ಕೊಟ್ಟಿದ್ದಾನೆ. ಉತ್ತರದಲ್ಲಿ ಗಗನಚುಂಬಿತವಾದಂಥ ಕೈಲಾಸ ಪರ್ವತ, ದಕ್ಷಿಣದಲ್ಲಿ ಕನ್ಯಾಕುಮಾರಿ, 3 ಸಮುದ್ರ ಸೇರುವಂಥ ಪ್ರಪಾತ. ಇವೆರಡರ ಮಧ್ಯ ನಮ್ಮನ್ನು ಹುಟ್ಟಿಸಿ ನಮ್ಮನ್ನಿಲ್ಲಿ ಬಿಟ್ಟು ಆಯುಸ್ ತುಂಬಿಟ್ಟು ನಮಗೊಂದು ಚಾಲೆಂಜ್ ಕೊಟ್ಟಿದ್ದಾರೆ. ಏನು ಗೊತ್ತಾ? ಜ್ಞಾನದಲ್ಲಿ ಬೆಳೆಯೋದಾದರೆ ಆ ಎತ್ತರಕ್ಕೆ ಬೆಳಿ, ಪ್ರೇಮದಲ್ಲಿ ಹಿಡಿಯೋದಾದರೆ ಈ ಆಳಕ್ಕೆ ಇಳಿ, ನಿನ್ನ ಕೈಯಲ್ಲಿ ಸಾಧ್ಯವ ನೋಡು ಅಂತ ಹೇಳಿದ್ದಾನೆ. ಅಂತ ನಾನು ಹೇಳ್ತಾ ಇದ್ದೀನಿ. ಭಾವನಾ ಪ್ರಪಂಚದಲ್ಲಿ ವಿಹರಿಸ್ತಾ ನನ್ನ ಪಕ್ಕದಲ್ಲಿ ಮುದುಕಿ ಬಂದಿದ್ದರು ನಮ್ಮ ಜೊತೆ ಪ್ರವಾಸಕ್ಕೆ. 60 ವರ್ಷದ ಮುದುಕಿ. 60 ವರ್ಷ ಮುದುಕಿ. ಯಾವ ಜ್ಞಾನಪೀಠ ಪ್ರಶಸ್ತಿ ಕೊಟ್ಟಿಲ್ಲ, ಡಿಗ್ರಿ ಕೊಟ್ಟಿಲ್ಲ, ಡಾಕ್ಟ್ರೇಟ್ ಕೊಟ್ಟಿಲ್ಲ. ಹಿಟ್ಟು ಬೇಯಿಸೋ ಹಳ್ಳಿ ಅನಕ್ಷರಸ್ಥನ ಮುದುಕಿ, 60 ವರ್ಷ. ಆಕೆ ಮೊಮ್ಮಗು ಸರ್ಕನ್ ಜಗ್ಗಿ ಕೇಳ್ತಾ ಇದೆ, ಅಜ್ಜಿ 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 ಬೆಳ್ಳಿ ಬೆಟ್ಟ ಚೆನ್ನಾಗಿದೆ, ಮನೆಗೆ ತೊಗೊಂಡು ಹೋಗೋಣ ಅಂತ. ಅದಕ್ಕೆ ಆ ಅಜ್ಜಿ ಮುದುಕಿ ಹೇಳುತ್ತೆ, ಆ ಮಗುಗೆ ಅರ್ಥವಾಯಿತೋ ಇಲ್ವೋ, ಸುತ್ತಲೂ ನಾವೆಲ್ಲ ನಿಂತಿದ್ವಿ ಒಂದು 21 ಜನ, ನಮಗೆ ಅರ್ಥವಾಗಿತ್ತು. ಆಕೆ ಹೇಳ್ತಾಳೆ, 2 ವಾಕ್ಯ ಹೇಳಿದ್ಲು ಸರ್. ಮೊದಲನೇದು, ತಗೊಂಡು ಹೋಗಬಾರ್ದಪ್ಪ. ಯಾಕೆಂದರೆ ನಾವು ಇವತ್ತು ತೊಗೊಂಡೋದ್ರೆ ನಾಳೆ ಅದನ್ನು ನೋಡೋಕೆ ಬರೋರಿಗೆ ಅದು ಸಿಗಬೇಕೋ ಬೇಡೋ, ನಾವು ತೊಗೊಂಡು ಹೋಗಬಾರ್ದು. 2ನೇದು, ನೆನ್ನೆ ಬಂದಿದ್ದವರು ತೊಗೊಂಡೋಗಿದ್ರೆ ಇವತ್ತು ನಮಗೆ ನೋಡೋಕೆ ಇರ್ತಿತ್ತ? ಈ 2 ವಾಕ್ಯದ ಮೇಲೆ 10 ವಾಲ್ಯೂಮ್ ಬರೀಬಹುದಲ್ಲ. ಈ ಸಮಾಜವನ್ನು ನಮ್ಮ ಹಿರಿಯರು ತುಂಬ ಚೆನ್ನಾಗಿ ಬಿಟ್ಟಿದ್ದರು, ನಮಗೆ ಸೊಗಸಾಗಿ ಬಿಟ್ಟಿದ್ದರು. ಅದನ್ನು ನಾನು 78 ವರ್ಷದವನು ಅನುಭವಿಸಿದ್ದೀನಿ. ಎಂಥ ಸೊಗಸಾದ ಮಾವಿನ ಹಣ್ಣು ಸರ್, ಒಂದು ಕುಕ್ಕೆ ಮಾವಿನ ಹಣ್ಣು. ನಾವು 3 ಜನ ಕೂತ್ಕೊಂಡು ಖಾಲಿ ಮಾಡ್ತಾಯಿದ್ವಿ. ಇವತ್ತು ನಿಮ್ಮ ಮಕ್ಕಳಿಗೆ ಒಂದು ಮಾವಿನ ಹಣ್ಣು ಕೊಡಿ, ಬೇದಿ ಕಿತ್ಕೊಳ್ಳುತ್ತೆ. ಅದಕ್ಕೆ ಇಂಜೆಕ್ಷನ್ನು ಪೌಡ್ರು ಹಾಕಿ ಎಲ್ಲವನ್ನೂ ಪಲ್ಯೂಟ್ ಮಾಡ್ತಾ ಇದ್ದಾರೆ. ಶಿಕ್ಷಣ ಕ್ಷೇತ್ರ ತಗೊಳ್ಳಿ, ಪಾಪ ಇಂಥ ಪುಣ್ಯಾತ್ಮರು ಬಂದಾಗ ಒಂದು ಆಂದೋಲನ ಮಾಡಬೇಕು ಅಂತ ಪ್ರಯತ್ನ ಪಡ್ತಾರೆ. ಅದಕ್ಕೆ ಎಷ್ಟು ಅಡ್ಡಿ ಆತಂಕ. ಹಾಗೆ ಪ್ರತಿಯೊಂದು ಖಾತೆ, 53 ಖಾತೆನೂ ಹಾಗೇ ಇದೆ. ಅದ್ರ ಜೊತೆಗೆ ಇನ್ನು ಸಂಸಾರ, ಆಹಾ, ಆ ಕ್ಲಬ್ಗೆ ಹೋಗೋ ಅಪ್ಪ, ಸಮಾಜಕ್ಕೆ ಹೋಗೋ ಅಮ್ಮ, ಈ ಮಧ್ಯದಲ್ಲಿ ಈ ಮಕ್ಕಳು ಬೇವರ್ಷಗಳಾಗಿ ಬೆಳೀತವೆ. ಅಪ್ಪ ಅಮ್ಮನ ಕೇಳಿ, ನೀವು ಯಾರಿಗೋಸ್ಕರ ದುಡಿತಿದ್ದೀರಿ ಅಂದರೆ ಮಕ್ಕಳಿಗೋಸ್ಕರ ಅಂತಾರೆ. ನಿಮ್ಮ ಮಕ್ಕಳು ಎಲ್ಲಿದ್ದಾವೆ? ಯಾರ್ದೋ ಮನೆ ಜಗಲಿ ಮೇಲಿದ್ದಾವೆ. ಯಾಕೆ ಅಮ್ಮ ರಾತ್ರಿ ಎಲ್ಲ ದುಡಿತಾಳೆ ಪಾಪ, IT BT ಅಂತ. ಅಪ್ಪ BP ಒಂದು ದುಡಿತಾನೆ. ಮಕ್ಕಳನ್ನ 10 ನಿಮಿಷ ನೋಡೋರಿಲ್ಲ. ಸಂಸ್ಕೃತಿ ಅಧ್ಯಯನ ಮಾಡಲಿಕ್ಕೆ ನಮ್ಮ ಪದ್ಮನಾಭ ಹೇಳ್ತಾರೆ, ಸಂಸ್ಕೃತಿ ಶ್ರೀಮಂತವಾಗಬೇಕು ಅಂತ. ಆ ಮಕ್ಕಳಿಗೆ ಸಂಸ್ಕೃತಿ ಹೇಳ್ಕೊಡೋದಕ್ಕೆ ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ಯಾಕೆ ಕೊಡ್ತೀವಿ, ತಿಥಿಲಿ ಎಳ್ಳು ನೀರು ಯಾಕೆ ಬಿಡ್ತೀವಿ, 2 ಕಡೆಯೂ ಕರಿ ಎಳ್ಳಿದೆ, ಯಾತಕ್ಕೆ ಅಂತ ಗೊತ್ತಿಲ್ಲ. ಅದನ್ನು ಮಕ್ಕಳಿಗೆ ಹೇಳಬೇಕೋ ಬೇಡವೋ? ಅದನ್ನು ಹೇಳೋದಕ್ಕೆ ಅಜ್ಜಿ ತಾತ ಇರಬೇಕಲ್ಲ. ಯಾಕೆಂದರೆ ಅಪ್ಪ ಅಮ್ಮ ಪುರುಸೊತ್ತಿಲ್ಲ ಪಾಪ, ದುಡಿಬೇಕು. ಅಜ್ಜಿ ತಾತ ಇದ್ದಾರೆ ಅಂದರೆ ವೃದ್ಧಾಶ್ರಮದಲ್ಲಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಕುಟುಂಬಗಳಲ್ಲಿ ನಾವು ಹ್ಯಾಕೆ ಸ್ವಾಮಿ ಸಂಸ್ಕೃತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ? ಅದರಿಂದ ನಾನು ಹೇಳಿದಾಗೆ ಈ ಸಮಾಜವನ್ನು ನಾವು ಮುಂದೆ ತೆಗೆದೀವಿ. ನಮ್ಮ ಮಕ್ಕಳ ಕಾಲಕ್ಕೆ ನಾವು ಏನು ಬಿಡ್ತಾ ಇದ್ದೀವಿ ಅಂದರೆ ಕೆಟ್ಟ ಸುಟ್ಟ ರಾಜಕೀಯ, ಹೊಲಸು ಸಮಾಜ, ಎಲ್ಲಿ ನೋಡಿದರೂ ಮಾತಿಗೆ ಎಥಿಕ್ಸ್ಗೆ ಬಾಳದೇ ಇರತಕ್ಕಂಥ ವ್ಯಕ್ತಿಗಳು ನಮ್ಮ ಮಧ್ಯ. ಇನ್ನು ಸಂಗೀತ ಆಗಲಿ ಯಾವುದೇ ಆಗಲಿ, ನಮ್ಮ SP ಬಾಲಸುಬ್ರಹ್ಮಣ್ಯ ಒಂದು ಸಲ ಹೇಳ್ತಾಯಿದ್ರು, ಗುರುಜಿ ಎಟ್ಲೈಂದಿ ಕೆಲಸ ಇಪ್ಪಡು ಅಂತ. ಹೇಗಾಗಿದೆ ಅಂತಂದರೆ, 2 ಹಾಡು ಕಲಿಸ್ಕೊಟ್ಬಿಟ್ಟು ನಮ್ಮ ಮಗುಗೆ ಸಾಕು, ಅದು SP ಜೊತೆ ಹಾಡಿಬಿಟ್ರೆ ಸಾಕೆ ಸಾಕು. 2 ಹಾಡು, ಅದಕ್ಕೆ ಒಂದೇ ವಾರ ಟೈಮು. 1 ವಾರದಲ್ಲಿ ನಮ್ಮ ಮಗು 2 ಹಾಡು ಕಲ್ತ್ಕೊಂಡೋಗಿ ಅಲ್ಲಿ ಹಾಡಿಬಿಡ್ಬೇಕು, ಫಿನಿಶ್. ಏನು ಈ ಸ್ಥಿತಿಗೆ ಬಂದರೆ ಆಗುತ್ತಾ? 10, 15, 20 ವರ್ಷ ಅದನ್ನು ಸತತವಾಗಿ ತಪಸ್ಸು ಮಾಡಿದ ಪುಣ್ಯಾತ್ಮ ನೋಡಿದಾಗ ನಮ್ಗೆ ಅನಿಸುತ್ತೆ, 2 ವಾರದಲ್ಲಿ ಏನು ಕಲಿಯೋಕ್ಕೆ ಸಾಧ್ಯ? ತಂಬೂರಿ ಶುದ್ಧಿ ಮಾಡೋಕ್ಕಾಗೋದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಕಲೆಯನ್ನು ಇಟ್ಕೊಂಡಿದ್ದೀವಿ ನಾವು. ಮನುಷ್ಯನಿಗೆ ತಲೆ, ಮನೆಗೆ ಒಲೆ,
ಮಾತಿಗೆ ಬೆಲೆ ಎಷ್ಟು ಅಗತ್ಯನೋ ಬಾಳಿಗೆ ಕಲೆ ಅಷ್ಟೇ ಅಗತ್ಯ. ಕಲೆ ಯಾತಕ್ಕಾಗಿ ಬೇಕಂದರೆ ನಮ್ಮ ಜೀವನದ ಸಂಧ್ಯಾ ಕಾಲದಲ್ಲಿ ನಮಗೆ ನೆರಳಾಗಿ ಉಳಿಯೋದೇ ಕಲೆ. ಪುಸ್ತಕ ಓದೋದೇ ಒಂದು ಕಲೆ, ಬರೆಯೋದು ಹೇಗೆ ನಮ್ಮ HS ವೆಂಕಟೇಶ್ ಮೂರ್ತಿಗಳ ಕಲೆಯೋ ಹಾಗೆ ಓದೋದೇ ಒಂದು ಕಲೆ, ಆ ಓದಿದ್ದನ್ನು ಅರ್ಥ ಮಾಡ್ಕೊಳ್ಳೋದೇ ಒಂದು ಕಲೆ. ಇಂಥ ಒಂದು ಪವಿತ್ರವಾದ ಕಲೆಯನ್ನು ಜೀವನದಲ್ಲಿ ನಾವು ಒಂದು ಪ್ರವೃತ್ತಿಯಾಗಿ ಇಟ್ಕೊಳ್ಳದೆ ಹೋದರೆ ಅಂಥವ್ರ ಜೀವನ ಅಂತ್ಯದಲ್ಲಿ ಸಂಧ್ಯಾ ಕಾಲದಲ್ಲಿ ಭಾಳ ತೊಂದರೆ ಈಡಾಗುತ್ತೆ. ಈ ಎಲ್ಲವನ್ನು ಪರಿಗಣನೆ ಮಾಡಿದಾಗ ನಮ್ಗೆ ಅನಿಸುತ್ತೆ ನಾವು ನಮ್ಮ ಮಕ್ಕಳ ಕಾಲಕ್ಕೆ ಸಮಾಜಕ್ಕೆ ಏನು ಕೊಡ್ತಾ ಇದ್ದೀವಿ ಅಂದರೆ ಅದನ್ನು ಪದ್ಮನಾಭ ಕೊಟ್ಟಿದ್ದಾರೆ ನೋಡಿ. ಏನು ಕೊಟ್ಟಿದ್ದಾರೆ? ಇಲ್ಲಿ ಒಂದು ವಾಜರಾಜ ಭವನ ಕೊಟ್ಟಿದ್ದಾರೆ. ರುದ್ರಪಟ್ಟಣದಲ್ಲಿ ನಮ್ಮ ಪೂರ್ತಿ ಅವ್ರು ಹೇಳಲಿಲ್ಲ, ರುದ್ರಪಟ್ಟಣದಲ್ಲಿ ಒಂದು ದೇವಸ್ಥಾನ ಕಟ್ಟಿಸಿದ್ದಾರೆ, ತಂಬೂರಿ ಆಕಾರ ದೇವಸ್ಥಾನ. ಇಲ್ಲಿ KK ಮೂರ್ತಿಯವರು ಪಿಟೀಲ್ ಆಕಾರದ ಚೌಡಯ್ಯನವರ ಸಾಂಕೇತಿಕವಾಗಿ ಕಟ್ಟಿಸಿದ್ದಾರೆ. ಬೆಂಗಳೂರಿನಲ್ಲಿ ವಿಧಾನಸೌಧ, ವಿಕಾಸಸೌಧ, ಅದರ ಮಧ್ಯದಲ್ಲಿ ಇದು ಒಂದು ಸೌಧ ಸೇರ್ಕೊಂಡ್ಬಿಡುತ್ತೆ. ಬೆಂಗಳೂರಲ್ಲಿ ಸಂತೆಯಲ್ಲಿ ಗೋವಿಂದ ಆಗಿದೆ. ಆದರೆ ರುದ್ರಪಟ್ಟಣದಂಥ ಗ್ರಾಮಾಂತರದಲ್ಲಿ ಎಲ್ಲಿ ಸಂಗೀತ ಸಾಹಿತ್ಯ ಎಲ್ಲ ಉಗಮವಾಗಿದೆಯೋ ಅಂಥ ಒಂದು ಗ್ರಾಮಾಂತರದ ಪ್ರದೇಶದಲ್ಲಿ ಅವರು ಕಟ್ಟಿರೋ ದೇವಸ್ಥಾನ, ಅದು ತಂಬೂರಿ ಆಕಾರದಲ್ಲಿ. ಆ ಕೆಳಗಡೆ ಆ ಕುಂಭ ಇದೆಯಲ್ಲ, ಅದರಲ್ಲಿ ತ್ರಿಮಾತ್ರಿಕೆಯರ ಗರ್ಭಗುಡಿ. ಅಲ್ಲಿ ಹೋಗಿ ಕೂತ್ಬಿಟ್ರೆ ತನ್ಪಾಡಿಗೆ ತಾನೇ ಸಂಗೀತ ಎಂಥ ಮುಟ್ಟಾಳಂಗೂ ಬರುತ್ತೆ. ಕಾಳಿಗೆ ನಮಸ್ಕಾರ ಮಾಡಿದಂಥ ಆ ಕಾಳಿದಾಸನಿಗೆ ತಾನಾಗಿ ಚೇಟಿ ಭವನ ನಿಖಿಲ ಮಣಿಮಕಟ ಹೊರಗೆ ಬಂದಾಗೆ ಬರುತ್ತೆ. ಅದು ನಾಡಿಗೆ ಕೊಟ್ಟಂಥ ದೊಡ್ಡ ಕೊಡುಗೆ ಅವರದ್ದು. ಇವತ್ತು 1 ಕೋಟಿ ರೂಪಾಯಿನ ಒಂದು 10-12 ದಿನಗಳದ್ದೊಂದು ನಡೆಸ್ತಾ ಇದ್ದಾರೆ ನಾದ ಬ್ರಹ್ಮ ಹೆಸರಿನಲ್ಲಿ. ಆದರೆ ಇದು ಯಾರಿಗಾಗಿ ಮಾಡ್ತಾ ಇದ್ದಾರೆ ಅಂದರೆ ಈ ಸಮಾಜಕ್ಕಾಗಿ. ಅವರು ಸಮಾಜಕ್ಕೆ ಕೊಡ್ತಾ ಇರೋ ಬಾಡಿಗೆ, ನಾವೆಲ್ಲ ಏನು ಬಾಡಿಗೆ ಕೊಟ್ಟಿದ್ದೀವಿ, ಅವ್ರಿಗೂ ನನಗೂ ಇರೋ ವ್ಯತ್ಯಾಸ ಇಷ್ಟೇ. ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾನ್ನೋಪಕರಣೆ ಅಂತ ಹೇಳ್ತಾರೆ. ಅವರು ಕ್ರಿಯಾತ್ಮಕವಾಗಿದ್ದಾರೆ, ನಾನು ಬರೀ ವಾಚಾತ್ಮಕವಾಗಿದ್ದೇನೆ ಅಷ್ಟೇ. ಬರೀ ಬಡ್ಕಂಡೆ 60 ವರ್ಷ ಈ ರಾಜಕಾರಣಿಗಳನ್ನು, ಸರ್ಕಾರಿ ಅಧಿಕಾರಿಗಳನ್ನು, ಸಮಾಜಘಾತಕರನ್ನು ಬೈಯೋ ಬದಲು ಓಂ ನಮೋ ನಾರಾಯಣಾಯ ಅಂದಿದ್ರೆ ಎಷ್ಟೊತ್ತಿಗೆ ಸ್ವರ್ಗ ಸಿಗ್ತಾಯಿತ್ತು ನನಗೆ. ಒಂದು ಸಲ ಕಾಗೇರಿಯವರು ನನಗೆ ಸಿಕ್ಕಿ, ನನ್ನ ಅತ್ಯಂತ ಪ್ರೀತಿ ಪಾತ್ರರಾದ ಸಚಿವರು ಇವರು. ಸಚಿವ ಸ್ಥಾನಕ್ಕೆ ಬಂದ ಮೇಲಲ್ಲ, ಮೊದಲಿಂದೂ ಅಷ್ಟೇ. ಯಾಕೆಂದರೆ ಇವತ್ತಿಗೂ ಅವ್ರ ಮಕ್ಕಳನ್ನ ಅವ್ರು ಸರ್ಕಾರಿ ಶಾಲೆಯಲ್ಲಿ ಓದಿಸ್ತಾ ಇದ್ದಾರೆ. ಯಾವ ಪುಣ್ಯಾತ್ಮ ಇದ್ದಾರೆ ಅಂಥವ್ರು, ಆಯಿತಾ. ಅವರು ಒಂದು ಸಲ ಸಿಕ್ಕಿದಾಗ ಅವ್ರಿಗೆ ಜ್ಞಾಪಕ ಇದೆಯೋ ಅಲ್ವೋ, ಏನು ಎರಡನೇನವರೇ ನಮ್ಮನ್ನು ಈಗಲೂ ಬೈತೀರೋ ಅಂತ ಕೇಳಿದ್ರಲ್ಲ. ನಾನಂದೆ, ಸ್ವಾಮಿ ನೀವು ಅಪೋಸಿಷನಲ್ಲಿ ಕೂತಾಗ ಅವ್ರನ್ನ ಬೈತಾ ಇದ್ರಿ, ಇವಾಗ ನೀವು ಪೊಸಿಷನ್ಗೆ ಬಂದರೆ ಅವ್ರ ಅಪೋಸಿಷನ್ಗೆ ಬಂದರು, ಅವ್ರು ನಿಮ್ಮನ್ನು ಬೈತಾ ಇದ್ದಾರೆ. ನಿಮ್ಮಿಬ್ಬರನ್ನೂ ಬೈಕೊಂಡು ನಾನು ಅನ್ನ ತಿಂತಾಯಿದ್ದೀನಿ, ತಪ್ಪಾ ಸ್ವಾಮಿ? ಇಲ್ಲಿ ಪ್ರಸಂಗ ಯಾರು ಬೈಯೋದಲ್ಲ, ನಮ್ಮೆಲ್ಲರ ಆಶಯ ಇಷ್ಟೇ. ಈ ಪ್ರಜಾಸತ್ತೆಯಲ್ಲಿ ಪ್ರಜೆಗಳ ಹಿತವನ್ನು, ನಾಡಿನ ಹಿತವನ್ನು, ನುಡಿಯ ಹಿತವನ್ನು ಕಾಪಾಡುವ ಅನೇಕ ಅಸ್ತ್ರಗಳಲ್ಲಿ ಬಹಳ ಬ್ರಹ್ಮಾಸ್ತ್ರ ಇದು. ಅವ್ರನ್ನ ನಾವು ಕೇಳ್ಕೊಳ್ಳೋದಿಷ್ಟೇ, ಸ್ವಾಮಿ ನಮ್ಮನ್ನು ಚೆನ್ನಾಗಿ ಆಳಿ, ನಮ್ಮನ್ನು ಚೆನ್ನಾಗಿ ಕೇಳಿ, ಜೊತೆಗೆ ನಮ್ಮನ್ನು ಚೆನ್ನಾಗಿ ಬಾಳೋವಂಥ ಒಂದು ಸಮಾಜ ನಿರ್ಮಾಣ ಮಾಡಿಕೊಡಿ ಅಂತ. ಅದಕ್ಕೆ ನಾವು ಪೂರಕವಾಗಿರ್ತೇವೆ, ಪ್ರೇರಕರಾಗಿರ್ತೇವೆ ಅಂತ ನಾವು ನಿಮ್ಗೆ ಹೇಳ್ತಾ ಇದ್ದೇವೆ. ಕೊನೆಯದಾಗಿ ನಾನು ಒಂದು ಮಾತು ಹೇಳಲಿಕ್ಕೆ ಅಪೇಕ್ಷೆ ಪಡ್ತೇನೆ. ಈ ಸಮಾಜಕ್ಕೆ ನಾವು ಪ್ರತಿಯೊಬ್ಬ ವ್ಯಕ್ತಿಯೂ ಕೊಡಬೇಕಾದ ದೇಣಿಗೆ ಬಹಳ ದೊಡ್ಡದಿದೆ. ಅದನ್ನು ನಾವು ಕೊಟ್ಟಿದ್ದೇ ಆದರೆ ಅದು ಭಾರತೀಯರ ಸತ್ಸಂಪ್ರದಾಯದ ನಮ್ಮ ಒಂದು ರೀತಿಯಲ್ಲಿ ನಾವು ಕೊಟ್ಟರೆ ಬಹುತೇಕ ನಮ್ಮ ಭಾರತ ಶ್ರೇಯಸ್ಸಿಗೆ ಹೋಗುತ್ತೆ. ಅದಕ್ಕೆ ವಿವೇಕಾನಂದರ ಜೀವನ ನಡೆದ ಒಂದು ಘಟನೆ ಹೇಳಿ ನನ್ನ ಮಾತು ಮುಗಿಸ್ತೇನೆ. ವಿವೇಕಾನಂದರು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಅವರ ಉಪನ್ಯಾಸ ಕಾರ್ಯಕ್ರಮ ಮುಗಿಸ್ಕೊಂಡು ಪೂರ್ವೋತ್ತರ ರಾಷ್ಟ್ರಕ್ಕೆ ಬಂದರು, ಜಪಾನಿಗೆ ಬಂದರು. ಜಪಾನ್ನಲ್ಲಿ ಸೋಮವಾರ ಅವ್ರ ಉಪನ್ಯಾಸ ಇತ್ತು. ಅದು ಸಾಯಂಕಾಲ 6 ಗಂಟೆಯಿಂದ 8 ಗಂಟೆವರೆಗೆ ಇತ್ತು. ಮುಗಿಸಿದ್ರು. ಸೋಮವಾರದ ದಿನ ರೂಮಿಗೆ ಬಂದರು. ಕಾರ್ಯದರ್ಶಿಗಳು ಕೇಳಿದಂತೆ, ಇವತ್ತು ನಿಮ್ಮ ಊಟ ಏನು ಅಂತ. ಸೋಮವಾರ ನಾನು ಊಟ ಮಾಡಲ್ಲ, ನಿಟ್ಟುಪವಾಸ, ನಾನು ಹಂಗೆ ಮಲಗ್ತೀನಿ. ಅದಕ್ಕೆ ಹೇಳಿದಂತೆ, ಇಲ್ಲ ನೀವು ಹಾಗೆ ಮಲಗಿದ್ರೆ ನಮಗೆ ಸಂಕಟವಾಗುತ್ತೆ, ಹಣ್ಣು ತಿನ್ಬೋದಲ್ಲ. ಆಯಿತು, 2 ಬಾಳೆಹಣ್ಣು ಕಳಿಸ್ಕೊಡಿ. ಅಲ್ಲಿ ಒಬ್ಬ ಜಪಾನಿ ಹುಡುಗ ನಿಂತಿದ್ದ, 9 ವರ್ಷದ ಹುಡುಗ. ಆ ಹುಡುಗನ ಕರೆದು ದುಡ್ಡು ಕೊಟ್ಟು ಹೋಗಪ್ಪ ಬಾಳೆಹಣ್ಣು ತೊಗೊಂಬ ಅಂದರು. ಆವಾಗ ರಾತ್ರಿ 8:15 ಗಂಟೆ. ಹುಡುಗ ಓಡ್ದ. 9 ಆಯ್ತು, 10 ಆಯ್ತು, ಹುಡುಗ ಬರಲಿಲ್ಲ. ಆಮೇಲೆ ಅವರೇನು ಮಾಡಿದರು, ಹುಡುಗ ಬಾಳೆಹಣ್ಣು ತಂದೆ ತರ್ತಾನೆ, ನೀವು ತಿಂದು ಮಲ್ಕೊಳ್ಳಿ ಸ್ವಾಮೀಜಿ, ನಾವು ನಾಳೆ ಬಂದು ನಿಮ್ಮನ್ನು ಮುಂದಿನ ಕಾರ್ಯಕ್ರಮ ಕರ್ಕೊಂಡು ಹೋಗ್ತೀವಿ ಅಂತ ಅವರೆಲ್ಲ ಹೊರಟೋದ್ರು. ಸ್ವಾಮೀಜಿ ಯೋಚನೆ ಮಾಡಿದರು, ನಾನು ಮಲಗಿಬಿಟ್ರೆ ಇವಾಗ ಆ ಹುಡುಗ ಬಾಳೆಹಣ್ಣು ತಂದಿದ್ದನ್ನು ನಾನು ತಿಂದೆ ಮಲಗಿದ ಹಾಗಾಗತ್ತಲ್ಲ, ಹುಡುಗನಿಗೆ ತೊಂದರೆ ಕೊಡಬಾರ್ದು, ಇರಲಿ ಅಂತ ಕೂತರು. ಧ್ಯಾನಾಸಕ್ತರಾಗ್ತದೆ. ಹುಡುಗ 9 ಆಯ್ತು, 10 ಆಯ್ತು, 11 ಆಯ್ತು, 12 ಆಯ್ತು, 1 ಆಯ್ತು, 2 ಆಯ್ತು. ಬೆಳಗಿನ ಜಾವ 3 ಗಂಟೆಗೆ ಹುಡುಗ ಬಂದಿದ್ದಾನೆ ರೀ. ಬೆಳಗಿನ ಜಾವ 3 ಗಂಟೆ ಹುಡುಗ ಓಡೋಡು ಬಂದು ಸ್ವಾಮೀಜಿ ಮುಂದೆ ಬಾಳೆಹಣ್ಣಿಟ್ಟು ನಮಸ್ಕಾರ ಅಂದ. ಅವ್ರು ನೋಡಿ, ಅಯ್ಯೋ ನಿನ್ನ ಯಾರ ಮಗನೋ ಏನೋ, ನಿನಗೆ ಎಷ್ಟು ಹಿಂಸೆ ಕೊಟ್ಟನಲ್ಲಪ್ಪ, ನನಗೆ ನಿಜವಾಗಿ ಹಿಂಸೆಗೆ ನಾನು ಏನಾದ್ರು ಒಂದು ಪ್ರಾಯಶ್ಚಿತ್ತ ಮಾಡ್ಕೊಂಡು ಅಲ್ದೇ
ಹಣ್ಣು ತಿನ್ನೋಕೆ ನನಗೆ ಮನಸ್ಸಿಲ್ಲ ಅಂತ ಹೇಳಿಬಿಟ್ಟು ನಿನಗೇನು ಬೇಕು ಕೇಳು, 24 ಗಂಟೆ ಒಳಗೆ ನಾನು ತರಿಸ್ಕೊಡ್ತೇನೆ. ನನ್ನ ಸನ್ಯಾಸಿ, ನನ್ನ ಹತ್ರ ಇಲ್ಲೇನೂ ಇಲ್ಲ ನಿಜ, ಆದರೆ ನಾನು ಬಂದಿರೋ ರಾಷ್ಟ್ರ ಇದೆಯಲ್ಲ, ಆ ಸ್ವರ್ಣಗರ್ಭದ ರಾಷ್ಟ್ರ ಅದು ನನ್ನ ಭಾರತ. ಆ ಗರ್ಭದಲ್ಲಿ ಜಗತ್ತಿನ ಒಳ್ಳೆಯದನ್ನೆಲ್ಲ ನನ್ನ ತಾಯಿ ತುಂಬಿಕೊಂಡಿದ್ದಾಳೆ. ನಿನಗೇನು ಬೇಕು ಹೇಳು, 24 ಗಂಟೆ ಒಳಗಾಗಿ ಅದನ್ನು ತರಿಸ್ಕೊಟ್ಟು ನಾನು ಜಪಾನ್ ಬಿಡ್ತೀನಿ ಅಂತ ಹೇಳ್ತಾರೆ. ಹುಡುಗನಿಗೆ ದಿಲ್ಖುಷ್ ಆಗಿಬಿಡುತ್ತೆ. ಎದ್ದು ನಿಂತ್ಕೊಂಡು ನಾನು ಏನು ಕೇಳಿದ್ರು ಕೊಡ್ತೀರಾ ಸ್ವಾಮೀಜಿ? ಕೊಡ್ತೀನಪ್ಪ. ಹಾಗಾದ್ರೆ ನನಗೊಂದು ಮಾತು ಕೊಡಿ ಸ್ವಾಮೀಜಿ. ಏನು? ನೀವು ವಾಪಸ್ ಭಾರತಕ್ಕೆ ಹೋದಾಗ ನನಗೆ ಜಪಾನ್ನಲ್ಲಿ 2 ಬಾಳೆಹಣ್ಣು ಸಿಕ್ಕಲಿಲ್ಲ ಅಂತ ನನ್ನ ರಾಷ್ಟ್ರನ ದಯವಿಟ್ಟು ಬೈಬೇಡಿ ಸ್ವಾಮಿ ಅಂತ. 9 ವರ್ಷದ ಜಪಾನಿ ಹುಡುಗ ಬೇಡಿದ ರೀತಿ ಅವನ ರಾಷ್ಟ್ರ ಪ್ರೇಮದ ರೀತಿ ಇದು. ಆದರೆ ನಮ್ಮಲ್ಲಿ ಯಾರಿಗಾರು ಈ ಭಾವನೆ ಇದೆಯಾ? ನಾವು ಈ ದೇಶದಲ್ಲಿ ಹೇಗಿದ್ದೀವಿ ಅಂದರೆ ಹೋಟ್ಲಲ್ಲಿ ಗಿರಾಕಿ ಇದ್ದಾಗಿದ್ದೀವಿ. ಫ್ಯಾನ್ ಹಾಕೇ ಬಿಡೋದು, ನಲ್ಲಿ ತಿರುಗಿಸ್ಬಿಟ್ಟೇ ಬಿಡೋದು, ಲೈಟೆಲ್ಲ ಉರಿಯೋಕೆ ಬಿಟ್ಬಿಡೋದು, ಬೇಗ ಹಾಕ್ಕೊಂಡು ಹೋಗ್ಬಿಡೋದು, ಬಳಿವಾಗ ಆರಿಸ್ಕೊತಾನೆ ಬಿಡ ಹೊರಟಾಗ್ತಿರೋದು. ಇದು ನಮ್ಮದಲ್ವಾ? ಈ ಮಣ್ಣು ನಮ್ಮದಲ್ವಾ? ಈ ಭಾವನೆ ನಮ್ಮಲ್ಲಿ ಬಂದುಬಿಟ್ರೆ ನಮ್ಮ ಪದ್ಮನಾಭರ ಆಶೆ ಇದಂತೆ ಖಂಡಿತವಾಗಿ ನಮ್ಮ ರಾಷ್ಟ್ರ ಉನ್ನತಿಗೆ ಬರೋದ್ರಲ್ಲಿ ಅನುಮಾನ ಇಲ್ಲ. ನನಗಿವಾಗ ವಿದಾಯ ಕೇಳ್ತಿರೋದಕ್ಕೆ ಕಾರಣ ಇಷ್ಟೇ. ನನ್ನ ಹೆಂಡತಿಗೆ ಇವಾಗ ಆಂಜಿಯೋಗ್ರಾಮ್ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಹೋಗೋಣ ಸೇರ್ಕೋಬೇಕು ಅಷ್ಟೇ ವಿನ ಬೇರೆ ಇನ್ಯಾವ ಕಾರ್ಯವೂ ಇಲ್ಲ. ಪದ್ಮನಾಭರವರ ಕಾರ್ಯ ಆದ್ದರಿಂದ ನಾನು ನನ್ನ ಹೆಂಡತಿನ ಕಡೆ ಮಕ್ಕಳ ಜೊತೆ ಕಳಿಸಿ, ಇಂಥ ಸಮಯದಲ್ಲದೆ ಮಕ್ಕಳನ್ನ ನೀನು ಯಾವಾಗ ಬಳಸ್ಕೋಬೇಕು ಕಳಿಸಿ ನಾನಿವಾಗ ಹೋಗಿ ಅವಳನ್ನು ಕುಡ್ಕೋತಾ ಇದ್ದೀನಿ. ದಯಮಾಡಿ ನನ್ನ ಈ ಒಂದು ಅಪ್ರಸ್ತುತವಾದಂಥ ನಿರ್ಗಮನಕ್ಕೆ ತಮ್ಮ ಕ್ಷಮಾ ಯಾಚನೆ ಮಾಡ್ತೇನೆ. ಮಾನ್ಯ ಸಚಿವರ ಹಾಗೂ ಉಳಿದ ಎಲ್ಲ ಮೇಧಾವಿಗಳ ಕ್ಷಮಾ ಯಾಚನೆ ಮಾಡ್ತೇನೆ. ನನಗೆ ಅಪ್ಪಣೆ ಕೊಡಿ. ನಿಮ್ಮ ಪ್ರೀತಿಯ ನೇರವಾದ ಮಾತುಗಳಿಗೆ ಧನ್ಯವಾದಗಳು ಸರ್. ಮಾಸ್ಟರ್ ಹಿರಣ್ಣಯ್ಯ ಅವರ ಮಾತುಗಳು ಅಂದರೆ ಅದು ಏಕ್ದಮ್ ಸಿಕ್ಸರ್ಗಳೇ. ಪ್ರತಿಯೊಬ್ಬರು ಮೈಯೆಲ್ಲ ಕಿವಿಯಾಗಿ ಕೂತು ಕೇಳುವಂತಹ ಅದ್ಭುತವಾದ ಮಾತುಗಳು. ಸರ್, ನಿಮ್ಮನ್ನು ಕೆಲವೇ ಕ್ಷಣಗಳಲ್ಲಿ ಕಳಿಸ್ಕೊಡ್ತಾ ಇದ್ದೀವಿ. ಕೆಲವು ಅದ್ಭುತವಾದ ಕೆಲವು ವಿಚಾರಗಳನ್ನು ನಾವು ಲೋಕಾರ್ಪಣೆ ಮಾಡೋದಕ್ಕೆ ಹೊರಟಿದ್ದೀವಿ. ಅದು ತಮ್ಮ ಸಮ್ಮುಖದಲ್ಲಿ ಆಗಬೇಕು ಅಂತ ಗುರುಗಳು ಅಭಿಪ್ರಾಯ ಪಡ್ತಾ ಇದ್ದಾರೆ. ವಾಚಾತ್ಮಕ ಅಂತ ಹೇಳಿದ್ರಿ ಸರ್, ನಿಂದಕರಿರಬೇಕು, ಇದ್ರೇ ಸಮಾಜ ನೇರವಾಗಿರೋದು ಅಂತ ನನಗೆ ಅನಿಸುತ್ತೆ. ಈಗ ಗುರುಗಳಾದ ಶ್ರೀ RKP ಅವರಿಂದ ವಿರಚಿತವಾದ ಅನಂತನಾದ ಎಂಬ ಕಾದಂಬರಿ ಲೋಕಾರ್ಪಣೆಗೊಳ್ಳಲಿಕ್ಕೆ ಸಿದ್ಧವಾಗಿದೆ. ಒಬ್ಬ ಸಂಗೀತ ಕಲಾವಿದ ತಮ್ಮ ಸಂಪೂರ್ಣ ಬದುಕನ್ನು ಸಂಗೀತಕ್ಕಾಗಿ ಅರ್ಪಿಸಿಕೊಂಡು ವಾಗ್ಗೇಯಕಾರರಾಗಿ ಸಂಗೀತ ಲೋಕಕ್ಕೆ ಅದ್ಭುತವಾದ ಕೊಡುಗೆಗಳನ್ನು ಕೊಟ್ಟಿದ್ದಲ್ಲದೆ ಅನಂತನಾದ ಎಂಬ ಕಾದಂಬರಿಯನ್ನು ರಚಿಸಿರುವುದು ಒಂದು ವಿಶೇಷವಾದ ಮತ್ತು ವಿಶಿಷ್ಟವಾದ ಒಂದು ವಿಚಾರ ಅಂತ ನನಗನ್ಸುತ್ತೆ. ಇದು ಅವರ ಸಾಹಿತ್ಯ ಪ್ರೀತಿಯನ್ನು ತೋರಿಸ್ತಾ ಇದೆ. ತುಂಬ ಅಪರೂಪ ಈ ಥರ ಒಬ್ಬ ಸಂಗೀತ ಕಲಾವಿದ ಒಂದು ಕಾದಂಬರಿಯನ್ನು ರಚಿಸಿರುವಂಥದ್ದು ಬಹುಶಃ ವಿಶೇಷವಾದ ಸಂಗತಿ ಅಂತ ನಮ್ಮ ಅಭಿಪ್ರಾಯ. ಈ ಅನಂತನಾದ ಕಾದಂಬರಿಯನ್ನು ಕನ್ನಡದ ಹೆಸರಾಂತ ಕವಿ, ಎಲ್ಲರ ಮೆಚ್ಚಿನ ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರು ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸಹಸ್ರಾರು ಕೃತಿಗಳನ್ನು ರಚಿಸಿರುವ ಹೆಮ್ಮೆಯೊಂದಿಗೆ ಈ ಒಂದು ಹೊಸ ಕೊಡುಗೆಯನ್ನು ಕೂಡ ಸಾಹಿತ್ಯ ಲೋಕಕ್ಕೆ ಗುರು ಶ್ರೀ RK ಪದ್ಮನಾಭ ಅವರು ಕೊಟ್ಟಿರುವುದು ಬಹಳ ಹೆಮ್ಮೆಯ ಸಂಗತಿ. ಧನ್ಯವಾದಗಳು ಶ್ರೀ HS ವೆಂಕಟೇಶ್ ಮೂರ್ತಿ ಅವರಿಗೆ. ಇದರ ಜೊತೆಗೆ RKP ಸರ್ ಇಂದ ರಚಿತವಾದಂತಹ ಮೇಳಮಾಲಾ ಪುಸ್ತಕ 72 ಮೇಳಕರ್ತ ರಾಗಗಳ ಕೃತಿಯನ್ನು ರಚಿಸಿರುವುದಲ್ಲದೆ ಅದನ್ನು ಪ್ರಕಟಿಸಿ ಮೊದಲ ಬಾರಿಗೆ ಅದನ್ನು ಲೋಕಾರ್ಪಣೆ ಮಾಡುತ್ತಿರುವುದು ನಿಜವಾಗಿ ಒಂದು ಹೆಮ್ಮೆಯ ವಿಶೇಷ. ಬೇರೆ ಬೇರೆ ಭಾಷೆಗಳಲ್ಲಿ 72 ಮೇಳಕರ್ತ ರಾಗಗಳ ಕೃತಿಗಳು ರಚಿತವಾಗಿರುವುದನ್ನು ನಾವು ಕೇಳಿದ್ದೇವೆ. ಆದರೆ ಕನ್ನಡದಲ್ಲಿ ಪ್ರಪ್ರಥಮ ಬಾರಿಗೆ 72 ಮೇಳಕರ್ತ ರಾಗಗಳನ್ನು ರಚಿಸಿರುವುದಲ್ಲದೆ ಅದನ್ನು ಪ್ರಕಟಿಸಿ ಲೋಕಾರ್ಪಣೆ ಮಾಡ್ತಿರೋದು, ಜೊತೆಯಲ್ಲಿ ಅದನ್ನು ಹಾಡಿ ಧ್ವನಿ ಮುದ್ರಿಕೆಯನ್ನು ಕೂಡ ಲೋಕಾರ್ಪಣೆ ಮಾಡ್ತಿರುವುದು ಕನ್ನಡದ ನೆಲದಲ್ಲಿ ಪ್ರಪ್ರಥಮ ಬಾರಿಗೆ ಆಗುತ್ತಿರುವಂತಹ ಒಂದು ವಿಶೇಷ ಪ್ರಯೋಗ ಅಥವಾ ವಿಶೇಷ ಕೊಡುಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ.
ಮೇಳಮಾಲ ಪುಸ್ತಕವನ್ನು ಲೋಕಾರ್ಪಣೆ ಮಾಡ್ತಾ ಇರೋರು ಸಂಗೀತ ಕಲಾರತ್ನ ಶ್ರೀ ಎಸ್ ಕೃಷ್ಣಮೂರ್ತಿಯವರು. ಶ್ರೀ ಆರ್ ಕೆ ಪದ್ಮನಾಭ ಅವರ ಅನುಭವದ ಮೂಸೆಯಿಂದ ರಚಿತವಾಗಿರುವಂತಹ ಈ ಕೃತಿಗಳನ್ನು ಖಂಡಿತವಾಗ್ಲೂ ತಾವೆಲ್ಲರೂ ಇಷ್ಟಪಡ್ತೀರಿ. ಅದು ಒಂದು ವಿಶೇಷವಾದ ಪುಸ್ತಕವಾಗಿ ನಿಮ್ಮ ಬಳಿಯಲ್ಲಿ ನೀವು ಅದನ್ನು ಇಟ್ಕೊಳ್ತೀರಿ ಅಂತ ನಾವು ಖಂಡಿತವಾಗಿಯೂ ನಂಬಿದ್ದೀವಿ. ಧನ್ಯವಾದಗಳು ಸರ್. ಇದೇ ಕೃತಿಗಳನ್ನು ಧ್ವನಿ ಮುದ್ರಿಸಿ ಅದನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಈ ಸಿ ಡಿಯನ್ನು ಲೋಕಾರ್ಪಣೆ ಮಾಡ್ತಾ ಇರೋರು ಪ್ರೊಫೆಸರ್ ಸಿ ವಿ ಚಂದ್ರಶೇಖರ್, ಚೆನ್ನೈ. ನಿಜಕ್ಕೂ ಸಂಗೀತ ಲೋಕಕ್ಕೆ ಇದೊಂದು ವಿಶೇಷವಾದ ಆಸ್ತಿ ಅಂತ ಹೇಳೋದಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಈಗ ಮತ್ತೊಂದು ವಿಶೇಷವಾದ 2012 ವರ್ಷದ ಕ್ಯಾಲೆಂಡರನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಮಾಸ್ಟರ್ ಹಿರಣ್ಣಯ್ಯ ಅವರು. ಇದರ ವಿಶೇಷತೆ ಏನು ಅಂತ ನಿಜವಾಗ್ಲೂ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಬ್ಬ ಸಂಗೀತ ಕಲಾವಿದ ತಾನು ಮಾತ್ರವಲ್ಲದೆ ತಮ್ಮ ಹಿಮ್ಮೇಳದವರನ್ನು ಕೂಡ ಅಷ್ಟೇ ಪ್ರಾಮುಖ್ಯತೆಯಿಂದ ಒಂದು ಕ್ಯಾಲೆಂಡರಲ್ಲಿ ನೋಡೋದಕ್ಕೆ ಅವಕಾಶ ಮಾಡಿಕೊಡ್ತಿರೋದು ಒಂದು ವಿಶೇಷವಾದ ಮತ್ತು ತುಂಬ ವಿಶಿಷ್ಟವಾದ ಒಂದು ವಿಚಾರ ಅಂತ ತುಂಬ ಸಂತೋಷವಾಗ್ತಿದೆ ಸರ್. ಇದರ ಜೊತೆಗೆ ನಾದ ತಪಸ್ವಿ ಶ್ರೀ ಆರ್ ಕೆ ಪದ್ಮನಾಭ ಅವರ ವ್ಯಕ್ತಿ ಚಿತ್ರ, ಒಂದು ಡಾಕ್ಯುಮೆಂಟರಿ ಸಿನಿಮಾವನ್ನು ನಾವು ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ಇದನ್ನು ಲೋಕಾರ್ಪಣೆ ಮಾಡ್ತಾ ಇರುವಂಥವರು ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ನಿರ್ದೇಶಕ, ನಟ, ನಾಟಕಕಾರ ಶ್ರೀ ನಾಗಾಭರಣ ಅವರು. ಈ ಚಿತ್ರದ ಕೆಲವು ತುಣುಕುಗಳನ್ನು ನೀವು ಅಲ್ಲಿ ಈಗ ನೋಡಬಹುದು. ಧನ್ಯವಾದಗಳು ನಾಗಾಭರಣ ಸರ್.
ವೇದಿಕೆ ಮೇಲೆಯ ಬೆಳಕನ್ನು ದಯವಿಟ್ಟು ಕೊಡಬೇಕಾಗಿ ಪ್ರಾರ್ಥಿಸ್ಕೊಳ್ತಾ ಇದ್ದೀವಿ. ಕನ್ನಡ ಮಣ್ಣಿನ ಹೆಮ್ಮೆಯ ನಟ, ನಡೆದಾಡುವ ರಂಗಭೂಮಿ ಮಾಸ್ಟರ್ ಹಿರಣಯ್ಯ ಅವರಿಗೆ ಗುರುಗಳಾದ ಶ್ರೀ ಆರ್ ಕೆ ಪದ್ಮನಾಭ ಅವರಿಂದ ಪ್ರೀತಿಪೂರ್ವಕ ಗೌರವ ಸಮರ್ಪಣೆ. ನಿಮ್ಮ ಉಪಸ್ಥಿತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಕಳೆಯನ್ನು ಕಟ್ಟಿದೆ ಅಂತ ಹೇಳೋದಕ್ಕೆ ನಾವು ಸಂತೋಷ ಪಡ್ತಾ ಇದ್ದೀವಿ. ಧನ್ಯವಾದಗಳು ಸರ್. ಅನಿವಾರ್ಯ ಕಾರಣಗಳಿಂದ ಡಾಕ್ಟರ್ ಹಿರಣಯ್ಯ ಅವರು ಈಗ ಇಲ್ಲಿಂದ ತೆರಳ್ತಾ ಇದ್ದಾರೆ.